Dear friends, welcome to InQUEST. In this class, let's discuss about 23rd November 2021 daily current affairs. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ನಾವು ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಮತ್ತೆ ಗವರ್ಮೆಂಟ್ ವೆಬ್ಸೈಟ್ಸ್ ಇಂದ ಸೋರ್ಸ್ ಮಾಡಿರ್ತೇವೆ. ಸೊ ಅಂಡ್ ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ನಿಮಗೆ InQUEST ಚಾಲೆಂಜ್ ಕೂಡ ಕೊಟ್ಟಿರ್ತೇವೆ. So those who participate and gives correct answers, we're going to acknowledge your names in the next presentation. So all these activities are useful for your UPSC, KPSC, Group C, PSI and all other competitive examinations for your general studies, prelims, mains, and also for your essay writing. So with this, let's get into the index of today's discussion. So article number 1 is related to Ministry of Defense Awards 2020. Andre armed forces ಮತ್ತೆ paramilitary forces ಅಲ್ಲಿ ವಿಶೇಷವಾದ ಬ್ರೇವರಿನ ಎಕ್ಸಿಬಿಟ್ ಮಾಡಿರ್ತಕ್ಕಂಥ ಎಲ್ಲ ಯೋಧರಿಗೂ ಕೆಲವೊಂದು ಪ್ರಶಸ್ತಿಗಳನ್ನ ಕೊಡಲಾಗುತ್ತೆ ಆನ್ ಬಿಹಾಫ್ ಆಫ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಸೊ ಆ ಪ್ರಶಸ್ತಿಗಳ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಮತ್ತೆ ಯಾರ್ಯಾರಿಗೆ ಈ ಒಂದು ಪ್ರಶಸ್ತಿಗಳನ್ನ ನೀಡಲಾಗಿದೆ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 2, ಯುನೆಸ್ಕೋ ABU ಪೀಸ್ ಮೀಡಿಯಾ ಅವಾರ್ಡ್ಸ್ 2021. ಸೊ ABU ಅಂದ್ರೆ ಏಷ್ಯಾ ಪೆಸಿಫಿಕ್ ಬ್ರಾಡ್ಕಾಸ್ಟಿಂಗ್ ಯೂನಿಯನ್ ಅಂತ ಕರಿತೀವಿ. ಸೊ ಇದರಲ್ಲಿ ಬರ್ತಕ್ಕಂಥ ಪೀಸ್ ಮೀಡಿಯಾ ಅವಾರ್ಡ್ಸ್ 2021 ಅಲ್ಲಿ ಸೊ ದೂರದರ್ಶನದ ಒಂದು ಕಾರ್ಯಕ್ರಮಕ್ಕೆ ಮತ್ತು ಆಲ್ ಇಂಡಿಯಾ ರೇಡಿಯೋದ ಒಂದು ಕಾರ್ಯಕ್ರಮಕ್ಕೆ ಪ್ರಶಸ್ತಿಯನ್ನ ನೀಡಲಾಗಿದೆ. ಹಾಗಿದ್ರೆ ಆ ಕಾರ್ಯಕ್ರಮಗಳು ಯಾವುವು ಮತ್ತೆ ಅವುಗಳ ವಿಶೇಷತೆಗಳೇನು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 3, ಲೈಫ್ ಎಕ್ಸ್ಪೆಕ್ಟೆನ್ಸಿ ಲೋವರ್ ಫಾರ್ ಅರ್ಬನ್ ಪುವರ್ ಸೇಸ್ ಸ್ಟಡಿ. ಸೊ ಒಂದು ಅಧ್ಯಯನದ ಪ್ರಕಾರ ನಗರ ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂಥ ಬಡವರ ಆಯುಷು ಶ್ರೀಮಂತರ ಆಯುಷ್ಗಿಂತ ಕಡಿಮೆ ಇದೆ ಎಂದು ವರದಿಯಾಗಿದೆ. ಸೊ ಇದು ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಲೆಸ್ ನಂಬರ್ ಆಫ್ PHC ಅಂದ್ರೆ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಏನಿದಾವೆ ಅದು ಕಡಿಮೆ ಇರೋದ್ರಿಂದ ಈ ಒಂದು ಚೇಂಜ್ ಇನ್ ದಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳಲಾಗ್ತಾ ಇದೆ. ಸೊ ದಿಸ್ ಆರ್ಟಿಕಲ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಕೇಸ್ ಇಫ್ ಯು ಗೆಟ್ ಎನಿ ಎಸ್ಸೆ ರೈಟಿಂಗ್ ಆನ್ ಹೆಲ್ತ್. ಸೊ ಈ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಬಹಳ ಮುಖ್ಯವಾಗುತ್ತೆ. ಸೊ ಆರ್ಟಿಕಲ್ ನಂಬರ್ 4, ಪ್ರಥಮ್ ಗೆಟ್ಸ್ ಇಂದಿರಾ ಗಾಂಧಿ ಪೀಸ್ ಪ್ರೈಸ್. ಸೊ ಪ್ರಥಮ್ ಅನ್ನೋ ಆರ್ಗನೈಸೇಷನ್ಗೆ ಇಂದಿರಾ ಗಾಂಧಿ ಪೀಸ್ ಪ್ರಶಸ್ತಿಯನ್ನ ನೀಡಲಾಗಿದೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಪ್ರಥಮ್ ಅನ್ನೋ ಆರ್ಗನೈಸೇಷನ್ ಬಗ್ಗೆ ಕಂಪ್ಲೀಟ್ ಆಗಿ ಮತ್ತೆ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ನ ತಿಳ್ಕೊಳ್ಳೋಣ. ಆರ್ಟಿಕಲ್ ನಂಬರ್ 5, INS ವಿಶಾಖಪಟ್ಟಣಂ, ಒನ್ ಆಫ್ ದಿ ಲಾರ್ಜೆಸ್ಟ್ ಇಂಡಿಯನ್ ಸ್ಟೆಲ್ತ್ ಡೆಸ್ಟ್ರಾಯರ್ ವಾಸ್ ಕಮಿಷನ್ಡ್ ಇನ್ ಮುಂಬೈ. ಅಂದ್ರೆ ಭಾರತ ರಾಷ್ಟ್ರದ ಅತಿ ದೊಡ್ಡ ಸ್ಟೆಲ್ತ್ ಡೆಸ್ಟ್ರಾಯರ್ ಏನಿದೆ ಸೊ ಅದನ್ನ INS ವಿಶಾಖಪಟ್ಟಣಂ ಅಂತ ಕರಿತೀವಿ. ಸೊ ಇಟ್ ವಾಸ್ ಆಕ್ಚುಲಿ ಕಮಿಷನ್ಡ್ ಇನ್ ಮುಂಬೈ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಸ್ಟೆಲ್ತ್ ಡೆಸ್ಟ್ರಾಯರ್ ಅಂದ್ರೆ ಏನು ಮತ್ತೆ INS ವಿಶಾಖಪಟ್ಟಣಂದ ವಿಶೇಷತೆಗಳೇನು ಇವೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಆರ್ಟಿಕಲ್ ನಂಬರ್ 6, ಬಿಟ್ಕಾಯಿನ್ ಸಿಟಿ ಟು ಕಮ್ ಅಪ್ ಇನ್ ಎಲ್ ಸಾಲ್ವೇಡರ್. ಸೊ ಎಲ್ ಸಾಲ್ವೇಡರ್ ನಲ್ಲಿ ಪ್ರಪಂಚದ ಮೊಟ್ಟ ಮೊದಲ ಬಿಟ್ಕಾಯಿನ್ ನಗರವನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ. ಸೊ ಬಿಫೋರ್ ಗೆಟಿಂಗ್ ಇನ್ ದ ಆರ್ಟಿಕಲ್, ಸೊ ದೀಸ್ ಆರ್ ದಿ key answers for InQUEST challenge number 11. You can just pause the video and go through the answers. And we appreciate Rachana Gaudar, Amit Saxena, Shobhashri and Manjunath for your participation. Thank you very much. So with this, let's go to the first article. So Ministry of Defense. So Defense Investiture Ceremony Phase 1. So ಈ ಒಂದು ಹಂತದಲ್ಲಿ ಅನೇಕ ಪ್ರಶಸ್ತಿಗಳನ್ನ ನೀಡಲಾಗಿದೆ from the President on behalf of the Government of India. So let's find out the same. So President Shri Ramnath Kovind, who is the Supreme Commander of the Armed Forces. So ಇವರು Armed Forces Supreme Commander ಆಗಿ ಆಕ್ಟ್ ಮಾಡ್ತಾ ಇರ್ತಾರೆ. So who are the President of the country at that time. So conferred 2 ಕೀರ್ತಿ ಚಕ್ರ. ಸೊ 2 ಕೀರ್ತಿ ಚಕ್ರ ಪ್ರಶಸ್ತಿಗಳನ್ನ, ಅದರಲ್ಲಿ ಒಂದು ಪೋಸ್ಟ್ ಥಾಮಸ್ ಅಂದ್ರೆ ನಿಧನದ ನಂತರ ಒಂದು ವೀರ ಚಕ್ರ ಪ್ರಶಸ್ತಿ ಮತ್ತು 23 ಶೌರ್ಯ ಚಕ್ರ ಪ್ರಶಸ್ತಿ, ಅದರಲ್ಲಿ 2 ಪೋಸ್ಟ್ ಥಾಮಸ್ ಅಂದ್ರೆ ನಿಧನದ ನಂತರ to the personnel of armed forces and paramilitary forces during defense investiture ceremony phase 1 at Rashtrapati Bhavan, New Delhi. So New Delhi ರಾಷ್ಟ್ರಪತಿ ಭವನ್ ಅಲ್ಲಿ ಆರ್ಮ್ಡ್ ಫೋರ್ಸಸ್ ಮತ್ತೆ ಪ್ಯಾರಾಮಿಲಿಟರಿ ಅಲ್ಲಿ ವಿಶೇಷವಾದ ಸಾಧನೆ ಮಾಡಿರ್ತಕ್ಕಂಥ ಸೈನಿಕರಿಗೆ ಈ ಪ್ರಶಸ್ತಿಗಳನ್ನ ನೀಡಲಾಗಿದೆ. ದ ಗ್ಯಾಲೆಂಟ್ರಿ ಅವಾರ್ಡ್. ಸೊ ವಾಟ್ ಯು ಮೀನ್ ಬೈ ಗ್ಯಾಲೆಂಟ್ರಿ? ಗ್ಯಾಲೆಂಟ್ರಿ ಅಂದ್ರೆ ಕರೇಜಿಯಸ್ ಬಿಹೇವಿಯರ್, ಅಂದ್ರೆ ಧೈರ್ಯವಾಗಿರ್ತಕ್ಕಂಥ ಅಥವಾ ಧೈರ್ಯವನ್ನ ವ್ಯಕ್ತಪಡಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ನೀಡ್ತಕ್ಕಂಥ ಅವಾರ್ಡ್ ನ ನಾವು ಗ್ಯಾಲೆಂಟ್ರಿ ಅವಾರ್ಡ್ಸ್ ವರ್ ಗಿವನ್ ಟು ದಿ ಪರ್ಸನಲ್ ಫಾರ್ ಡಿಸ್ಪ್ಲೇಯಿಂಗ್ ಕಾನ್ಸ್ಪಿಕ್ಯೂಯಸ್ ಗ್ಯಾಲೆಂಟ್ರಿ ಅಂದ್ರೆ ಅವರ ಧೈರ್ಯವನ್ನ ಎಕ್ಸಿಬಿಟ್ ಮಾಡೋದು, ಮತ್ತೆ ಇಂಡೋಮಿಟಬಲ್ ಕರೇಜ್ ಅಂದ್ರೆ ಇಂಪಾಸಿಬಲ್ ಟು ಡಿಫೀಟ್ ಅಂದ್ರೆ ಅವ್ರನ್ನ ಸೋಲ್ಸ್ಲಿಕ್ಕೆ ಆಗದಂತಹ ಒಂದು ಕರೇಜ್ ನ ಎಕ್ಸಿಬಿಟ್ ಮಾಡೋದು, ಅಂಡ್ ಎಕ್ಸ್ಟ್ರೀಮ್ ಡಿವೋಷನ್ ಟು ದ ಡ್ಯೂಟಿ ಅಂದ್ರೆ ಅವರ ಒಂದು ಕಾರ್ಯನಿಷ್ಠೆಯನ್ನ ಮೆಚ್ಚಿ ಸೊ ಅದನ್ನ ಅಕ್ನಾಲೇಜ್ ಮಾಡ್ಲಿಕ್ಕೆ ಈ ಪ್ರಶಸ್ತಿಗಳನ್ನ ಕೊಡಲಾಗುತ್ತೆ. ದಿ ಪ್ರೆಸಿಡೆಂಟ್ ಆಲ್ಸೋ ಕನ್ಫರ್ಡ್ 26 ಪರಮ ವಿಶಿಷ್ಟ ಸೇವಾ ಮೆಡಲ್. ಸೊ ಇದರಲ್ಲಿ 26 ಪರಮ ವಿಶಿಷ್ಟ ಸೇವಾ ಮೆಡಲ್ಸ್, 4 ಉತ್ತಮ ಯುದ್ಧ ಸೇವಾ ಮೆಡಲ್ಸ್ ಮತ್ತೆ 49 ಅತಿ ವಿಶಿಷ್ಟ ಸೇವಾ ಮೆಡಲ್ಸ್ ಫಾರ್ ಡಿಸ್ಟಿಂಗ್ವಿಶ್ ಸರ್ವಿಸಸ್ ಆಫ್ ದಿ ಎಕ್ಸೆಪ್ಷನಲ್ ಆರ್ಡರ್. ಸೊ ಒಂದು ವಿಶೇಷವಾದ ಅವರ ಒಂದು ಸರ್ವಿಸ್ ಏನಿದೆ, ಸೇವೆ ಏನಿದೆ, ಸೊ ಅದನ್ನ ಅಕ್ನಾಲೇಜ್ ಮಾಡ್ಲಿಕ್ಕೆ ಈ ಎಲ್ಲಾ ಪ್ರಶಸ್ತಿಗಳನ್ನ ನೀಡಲಾಗಿದೆ.
ಸೊ ಫಸ್ಟ್ ಕೀರ್ತಿ ಚಕ್ರ ಅವಾರ್ಡ್. ಸೊ ಇದನ್ನ ನಾವು ಪೀಸ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ ಅಂತ ಕರಿತೀವಿ. ಅಂದ್ರೆ ಪೀಸ್ ಟೈಮ್ ಅಂದ್ರೆ ದಿಸ್ ಇಸ್ ನಾಟ್ ಡ್ಯೂರಿಂಗ್ ದಿ ವಾರ್, ಅಂದ್ರೆ ಯುದ್ಧದ ಸಮಯದಲ್ಲಿ ಮಾಡಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಅಲ್ಲ, ಅದರ್ವೈಸ್. ಸೊ ಇಂಟರ್ನಲ್ಲಿ ಕಂಟ್ರಿಯಲ್ಲಿ ಏನಾದ್ರೂ ಇಂಟರ್ನಲ್ ಡಿಸ್ಟರ್ಬೆನ್ಸಸ್ ಆದಾಗ ತೋರಿಸಿರ್ತಕ್ಕಂಥ ಶೌರ್ಯವನ್ನ ಮೆಚ್ಚಿ ಕೊಡ್ತಕ್ಕಂಥ ಪ್ರಶಸ್ತಿಗೆ ನಾವು ಪೀಸ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ ಅಂತ ಕರಿತೀವಿ. ಸೊ ಇದನ್ನ ಶಾಪರ್ ಪ್ರಕಾಶ್ ಜಾಧವ್ ಅವರಿಗೆ ಕೊಟ್ಟಿರ್ತಾರೆ. ಸೊ ಪೋಸ್ಟ್ ಥಾಮಸ್ ಇಲ್ಲಿ ಅವರ ಚಿತ್ರವನ್ನ ನೋಡ್ಬೋದು. ಮತ್ತೆ ಶ್ರೀ ಹರ್ಷಪಾಲ್ ಸಿಂಗ್ ಅವರಿಗೆ ಕೊಟ್ಟಿರ್ತಾರೆ. ಸೊ ದೀಸ್ ಟು ಅವಾರ್ಡ್ಸ್ ಆರ್ ಗಿವನ್ ಟು ಕೀರ್ತಿ ಚಕ್ರ. ಸೊ ವೀರ ಚಕ್ರ, ಸೊ ಇದನ್ನ ವಾರ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ ಅಂತ ಕರಿತೀವಿ. ಅಂದ್ರೆ ಯುದ್ಧದ ಸಮಯದಲ್ಲಿ ತೋರಿಸಿರ್ತಕ್ಕಂಥ ಶೌರ್ಯಕ್ಕೆ ಈ ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ಸೊ ಇದನ್ನ ವಿಂಗ್ ಕಮಾಂಡರ್ ವರ್ತಮಾನ್ ಅಭಿನಂದನ್ಗೆ ನೀಡಲಾಗಿರುತ್ತೆ. ಸೊ ಅವ್ರ ಬಗ್ಗೆ ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ, ಹಿಸ್ ಬ್ರೇವರಿ ಅಂಡ್ ಹಿಸ್ ಅಚೀವ್ಮೆಂಟ್. ಸೊ ವಿತ್ ದಿಸ್ there are many ಶೌರ್ಯ ಚಕ್ರ awards also this time. So 23 ಶೌರ್ಯ ಚಕ್ರ ಪ್ರಶಸ್ತಿಗಳನ್ನ ಕೊಟ್ಟಿರ್ತಾರೆ. So you can just pause the video and go through the names here. So now let us understand basic details of these awards. So first ನಾವು ವಾರ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ಸ್ ನ ತಿಳ್ಕೊಳ್ಳೋಣ. ಸೊ ಯಾವ್ದಾದ್ರು ವಾರ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ಸ್ ಆಗಿರುತ್ತೆ. ಅಂದ್ರೆ ವಾರ್ ಟೈಮ್ ಅಂದ್ರೆ ಯುದ್ಧದ ಸಮಯದಲ್ಲಿ ಅವ್ರು ತೋರಿಸಿರ್ತಕ್ಕಂಥ ಶೌರ್ಯಕ್ಕೆ ನೀಡ್ತಕ್ಕಂಥ ಪ್ರಶಸ್ತಿ. ಸೊ ಅದರಲ್ಲಿ ಫಸ್ಟ್ ಒನ್ ಯಾವ್ದು ಬರುತ್ತೆ ಅಂದ್ರೆ ಪರಮವೀರ ಚಕ್ರ ಬರುತ್ತೆ. ಸೊ ಇದು ಇಂಡಿಯಾಸ್ ಹೈಯೆಸ್ಟ್ ಮಿಲಿಟರಿ ಡೆಕೋರೇಷನ್. ಸೊ ಇದು ಭಾರತದ ಮಿಲಿಟರಿಯಲ್ಲಿ ನೀಡ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿ ಆಗಿರುತ್ತೆ. ಅವಾರ್ಡೆಡ್ ಫಾರ್ ಡಿಸ್ಪ್ಲೇಯಿಂಗ್ ಡಿಸ್ಟಿಂಗ್ವಿಶ್ಡ್ ಆಕ್ಟ್ಸ್ ಆಫ್ ವೆಲೋರ್ ಡ್ಯೂರಿಂಗ್ ವಾರ್ ಟೈಮ್. ಸೊ ಯುದ್ಧದ ಸಮಯದಲ್ಲಿ ಅವರು ತೋರಿಸ್ತಕ್ಕಂಥ ಶೌರ್ಯಕ್ಕೆ ನೀಡ್ತಕ್ಕಂಥ ಪ್ರಶಸ್ತಿ ಆಗಿರುತ್ತೆ. ಸೊ ಪರಮವೀರ್ ಚಕ್ರ ಟ್ರಾನ್ಸ್ಲೇಟ್ಸ್ ಆಸ್ ದಿ ವೀಲ್ ಆಫ್ ಅಲ್ಟಿಮೇಟ್ ಬ್ರೇವರಿ. ಸೊ ಅವರ ಧೈರ್ಯಕ್ಕೆ ಕೊಡ್ತಕ್ಕಂಥ ಪ್ರಶಸ್ತಿ ಆಗಿರುತ್ತೆ. ಅಂಡ್ ದಿ ಅವಾರ್ಡ್ ಇಸ್ ಗ್ರಾಂಟೆಡ್ ಫಾರ್ ಮೋಸ್ಟ್ ಕಾನ್ಸ್ಪಿಕ್ಯೂಯಸ್ ಬ್ರೇವರಿ ಇನ್ ದಿ ಪ್ರೆಸೆನ್ಸ್ ಆಫ್ ಎನಿಮಿ. ಅಂದ್ರೆ ಶತ್ರುಗಳಿದ್ದಾಗ ತೋರಿಸ್ತಕ್ಕಂಥ ಧೈರ್ಯವನ್ನ ಅವ್ರನ್ನ ಟು ವಿನ್ ಓವರ್ ದಿ ಎನಿಮೀಸ್. ಸೊ ಅದನ್ನ ಎಕ್ಸಿಬಿಟ್ ಮಾಡಿದವ್ರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಸೊ ಇದ್ರಲ್ಲಿ ಬರ್ತಕ್ಕಂಥ ಎರಡನೇ ಕ್ಯಾಟಗರಿ ಆಫ್ ಅವಾರ್ಡ್ ನ ನಾವು ಮಹಾವೀರ್ ಚಕ್ರ ಅಂತ ಕರಿತೀವಿ. ಸೊ ದಿಸ್ ಇಸ್ ದಿ ಸೆಕೆಂಡ್ ಹೈಯೆಸ್ಟ್ ಮಿಲಿಟರಿ ಡೆಕೋರೇಷನ್ ಇನ್ ಇಂಡಿಯಾ. ಸೊ ಭಾರತದಲ್ಲಿರ್ತಕ್ಕಂಥ ಎರಡನೇ ಅತ್ಯುನ್ನತ ಮಿಲಿಟರಿ ಪ್ರಶಸ್ತಿ ಆಗಿರುತ್ತೆ ಆಫ್ಟರ್ ಪರಮವೀರ ಚಕ್ರ. ಅಂದ್ರೆ ಪರಮವೀರ ಚಕ್ರದ ನಂತರ ಇದು ಎರಡನೇ ಪ್ಲೇಸ್ ಅಲ್ಲಿ ಇರುತ್ತೆ. ಅಂಡ್ ಇಟ್ ಈಸ್ ಅವಾರ್ಡೆಡ್ ಫಾರ್ ಆಕ್ಟ್ಸ್ ಆಫ್ ಕಾನ್ಸ್ಪಿಕ್ಯೂಯಸ್ ಗ್ಯಾಲೆಂಟ್ರಿ ಇನ್ ದಿ ಪ್ರೆಸೆನ್ಸ್ ಆಫ್ ಎನಿಮಿ ವೆದರ್ ಆನ್ ಲ್ಯಾಂಡ್, ಅಟ್ ಸಿ ಆರ್ ಇನ್ ದ ಏರ್. ಸೊ ನೆಲದ ಮೇಲೆ ಆಗಿರ್ಬೋದು, ಸಿ ಅಲ್ಲಿ ಆಗಿರ್ಬೋದು ಅಥವಾ ಏರ್ ಅಲ್ಲಿ ಆಗಿರ್ಬೋದು, ಎಲ್ಲಾದ್ರೂ ಅವರು ತಮ್ಮ ಎನಿಮಿ ರಾಷ್ಟ್ರದ ಜೊತೆಗೆ ಅಥವಾ ಎನಿಮಿಗಳೊಂದಿಗೆ ತೋರಿಸಿರ್ತಕ್ಕಂಥ ಶೌರ್ಯಕ್ಕೆ ಕೊಡ್ತಕ್ಕಂಥ ಪ್ರಶಸ್ತಿ ಆಗಿದೆ. ಸೊ ಇಟ್ ರಿಪ್ಲೇಸ್ ದಿ ಬ್ರಿಟಿಷ್ ಡಿಸ್ಟಿಂಗ್ವಿಶ್ ಸರ್ವಿಸ್ ಆರ್ಡರ್. ಸೊ ಬ್ರಿಟಿಷ್ ಡಿಸ್ಟಿಂಗ್ವಿಶ್ ಸರ್ವಿಸ್ ಆರ್ಡರ್ ಅಂತ ಒಂದು ಪ್ರಶಸ್ತಿ ಇತ್ತು, ಅದನ್ನ ರಿಪ್ಲೇಸ್ ಮಾಡಿ ಮಹಾವೀರ್ ಚಕ್ರ ಅಂತ ಮಾಡಲಾಗಿದೆ. ಸೊ ಇದ್ರಲ್ಲಿ ಬರ್ತಕ್ಕಂಥ ಥರ್ಡ್ ಕ್ಯಾಟಗರಿ ಆಫ್ ಅವಾರ್ಡ್ ನ ನಾವು ವೀರ ಚಕ್ರ ಅಂತ ಕರಿತೀವಿ. ಸೊ ದಿಸ್ ಇಸ್ ಇಂಡಿಯನ್ ವಾರ್ ಟೈಮ್ ಮಿಲಿಟರಿ ಬ್ರೇವರಿ ಅವಾರ್ಡ್ ಪ್ರೆಸೆಂಟೆಡ್ ಫಾರ್ ದಿ ಆಕ್ಟ್ಸ್ ಆಫ್ conspicuous gallantry in the presence of the enemy on the battlefield, and it is the third in precedence in wartime gallantry award. So ಇದು ಮೂರನೇ ಒಂದು ಪ್ರಮುಖ ಪ್ರಶಸ್ತಿ ಆಗಿರುತ್ತೆ. ಸೊ ಇದು ಕೂಡ ವಾರ್ ಟೈಮ್ ಅಲ್ಲಿ ತೋರಿಸಿರ್ತಕ್ಕಂಥ ಶೌರ್ಯಕ್ಕೆ ನೀಡ್ತಕ್ಕಂಥ ಪ್ರಶಸ್ತಿ ಆಗಿರುತ್ತೆ. ಸೊ ನೆಕ್ಸ್ಟ್ ತಿಳ್ಕೊಳ್ಳೋಣ ಪೀಸ್ ಟೈಮ್ ಅವಾರ್ಡ್ಸ್. ಅಂದ್ರೆ ನಾಟ್ ಡ್ಯೂರಿಂಗ್ ದ ವಾರ್, ಅದರ್ವೈಸ್ ತಮ್ಮ ಶೌರ್ಯವನ್ನು ತೋರಿಸಿರ್ತಕ್ಕಂಥವರಿಗೆ ನೀಡ್ತಕ್ಕಂಥ ಪ್ರಶಸ್ತಿ ಆಗಿರುತ್ತೆ. ಸೊ ಇಲ್ಲಿ ಬರ್ತಕ್ಕಂಥ ಕೆಲವೊಂದು ಪ್ರಶಸ್ತಿಗಳನ್ನ ಇವನ್ ಸಿವಿಲಿಯನ್ಸ್ ಕೂಡ ಕೊಡಲಾಗುತ್ತೆ. ಸೊ ಲೆಟ್ಸ್ ಫೈಂಡ್ ಔಟ್ ದಿ ಸೇಮ್. ಸೊ ಇದ್ರಲ್ಲಿ ಬರ್ತಕ್ಕಂಥ ಫಸ್ಟ್ನೇ ಪ್ರಶಸ್ತಿಯನ್ನ ನಾವು ಅಶೋಕ ಚಕ್ರ ಅಂತ ಕರಿತೀವಿ. ದಿಸ್ ಇಸ್ ಇಂಡಿಯಾಸ್ ಹೈಯೆಸ್ಟ್ ಪೀಸ್ ಟೈಮ್ ಮಿಲಿಟರಿ ಡೆಕೋರೇಷನ್. ಸೊ ಪೀಸ್ ಟೈಮ್ ಅಲ್ಲಿ ನೀಡ್ತಕ್ಕಂಥ ಒಂದು ಹೈಯೆಸ್ಟ್ ಮಿಲಿಟರಿ ಡೆಕೋರೇಷನ್ ಆಗಿರುತ್ತೆ. ಅವಾರ್ಡೆಡ್ ಫಾರ್ ವೆಲೋರ್, ಕರೇಜಿಯಸ್ ಆಕ್ಷನ್ ಆರ್ ಸೆಲ್ಫ್ ಸ್ಯಾಕ್ರಿಫೈಸ್ ಅವೇ ಫ್ರಮ್ ದಿ ಬ್ಯಾಟಲ್ ಫೀಲ್ಡ್. ಅಂದ್ರೆ ಯುದ್ಧ ಫೀಲ್ಡ್ ಅಲ್ಲೇ ಅಲ್ಲ, ಎನಿವೇರ್ ಇನ್ ದ ಕಂಟ್ರಿ ಅವರು ಮಾಡ್ತಕ್ಕಂಥ ಸ್ಯಾಕ್ರಿಫೈಸ್ ಗೋಸ್ಕರ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಇಟ್ ಈಸ್ ದಿ ಪೀಸ್ ಟೈಮ್ ಈಕ್ವಿಲೆಂಟ್ ಆಫ್ ಪರಮವೀರ ಚಕ್ರ. ಸೊ ಗ್ಯಾಲೆಂಟ್ರಿ ಅವಾರ್ಡ್ ಅಲ್ಲಿ ಏನ್ ನೋಡಿದ್ವಲ್ಲ, ಫಸ್ಟ್ ಅವಾರ್ಡ್ ಪರಮವೀರ ಚಕ್ರಕ್ಕೆ ಇದು ಸಮಾನಾಂತರ ಪೀಸ್ ಟೈಮ್ ಪ್ರಶಸ್ತಿ ಆಗಿರುತ್ತೆ. ಸೊ ಎರಡನೇದನ್ನ ನಾವು ಕೀರ್ತಿ ಚಕ್ರ ಅಂತ ಕರಿತೀವಿ. ದಿಸ್ ಇಸ್ ಇಂಡಿಯಾಸ್ ಮಿಲಿಟರಿ ಡೆಕೋರೇಷನ್ ಅವಾರ್ಡ್ ಫಾರ್ ವೆಲೋರ್, ಕರೇಜಿಯಸ್ ಆಕ್ಷನ್ ಆರ್ ಸೆಲ್ಫ್ ಸ್ಯಾಕ್ರಿಫೈಸ್ ಅವೇ ಫ್ರಮ್ ದಿ ಫೀಲ್ಡ್ ಆಫ್ ಬ್ಯಾಟಲ್. ಸೊ ಇಲ್ಲೂ ಕೂಡ ಸೆಲ್ಫ್ ಸ್ಯಾಕ್ರಿಫೈಸ್ ಅವೇ ಫ್ರಮ್ ದಿ ಬ್ಯಾಟಲ್ ಫೀಲ್ಡ್ ಮಾಡೋದಕ್ಕೆ ಈ ಪ್ರಶಸ್ತಿಯನ್ನ ಕೊಡ್ತಾರೆ. ಇಟ್ ಮೇ ಬಿ ಅವಾರ್ಡೆಡ್ ಟು ಸಿವಿಲಿಯನ್ಸ್ ಆಸ್ ವೆಲ್ ಆಸ್ ಮಿಲಿಟರಿ ಪರ್ಸನಲ್. ಅಂದ್ರೆ ಇದು ಸೈನಿಕರಿಗೆ ಮಾತ್ರವಲ್ಲ, ಇವನ್ ದೇಶದ ನಾಗರಿಕರು ಕೂಡ ತಮ್ಮ ಏನಾದ್ರೂ ಸ್ಯಾಕ್ರಿಫೈಸ್ ಇದ್ರೆ ವಿತ್ ರೆಸ್ಪೆಕ್ಟ್ ಟು ಎನಿಥಿಂಗ್, ಸೊ ಇದನ್ನ ಈ ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ಸೊ ಇಟ್ ಈಸ್ ಪೀಸ್ ಟೈಮ್ ಈಕ್ವಲೆಂಟ್ ಆಫ್ ಮಹಾವೀರ ಚಕ್ರ. ಸೊ ಮಹಾವೀರ ಚಕ್ರ ಪ್ರಶಸ್ತಿಗೆ ಇದು ಈಕ್ವಲೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಮೂರನೇದನ್ನ ನಾವು ಶೌರ್ಯ ಚಕ್ರ ಅಂತ ಕರಿತೀವಿ. ಸೊ ದಿಸ್ ಇಸ್ ಇಂಡಿಯನ್ ಮಿಲಿಟರಿ ಡೆಕೋರೇಷನ್ ಅವಾರ್ಡ್ ಫಾರ್ ವೆಲೋರ್, ಕರೇಜಿಯಸ್ ಆಕ್ಷನ್ ಆರ್
self sacrifice while not engaged in direct action with the enemy. ಅಂದ್ರೆ ಎನಿಮಿಯೊಂದಿಗೆ ನೇರವಾಗಿ ಯುದ್ಧ ಮಾಡದೇ ಇರತಕ್ಕಂತ ಸಂದರ್ಭದಲ್ಲಿ ತೋರಿಸ್ತಕ್ಕಂತ ಒಂದು ಶೌರ್ಯಕ್ಕೆ ಈ ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ಇಟ್ ಮೇ ಬಿ ಅವಾರ್ಡೆಡ್ ಟು ಸಿವಿಲಿಯನ್ಸ್ ಆಸ್ ವೆಲ್ ಆಸ್ ಮಿಲಿಟರಿ ಪರ್ಸನಲ್. ಸೊ ಇದನ್ನು ಕೂಡ ಸೈನಿಕರಿಗೆ ಮತ್ತು ದೇಶದ ನಾಗರಿಕರಿಗೂ ಕೂಡ ಸೊ ಈ ಒಂದು ಕ್ಯಾಟಗರಿಯಲ್ಲಿದ್ರೆ ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ಸೊ ವಾಟ್ ಆರ್ ವಾರ್ ಟೈಮ್ ಅಂಡ್ ಪೀಸ್ ಸರ್ವಿಸ್ ಅವಾರ್ಡ್. ಸೊ 3 ವಾರ್ ಟೈಮ್ ಮತ್ತೆ ಪೀಸ್ ಟೈಮ್ ಅವಾರ್ಡ್ಸ್ ಅಲ್ಲಿ ಈ 3 ಬರುತ್ತೆ. ಒಂದು ಸೇನಾ ಮೆಡಲ್ ಆರ್ಮಿಗೆ ಕೊಡ್ತಾರೆ, ಇನ್ನೊಂದು ನೌಸೇನಾ ಮೆಡಲ್ ಇದನ್ನ ನೇವಿಯಲ್ಲಿ ಕೊಡ್ತಾರೆ, ಮತ್ತೆ ವಾಯುಸೇನಾ ಮೆಡಲ್ ಇದನ್ನ ಏರ್ ಫೋರ್ಸ್ ಗೆ ಕೊಡ್ತಾರೆ. ಸೊ ವಾರ್ ಟೈಮ್ ಡಿಸ್ಟಿಂಗ್ವಿಶ್ ಸರ್ವಿಸಸ್ ಸರ್ವೋತ್ತಮ ಯೋಧಾ ಸೇವಾ ಮೆಡಲ್ ಅಂತ ಕೊಡ್ತಾರೆ, ಉತ್ತಮ್ ಯುದ್ಧ ಸೇವಾ ಮೆಡಲ್ ಅಂತ ಕೊಡ್ತಾರೆ, ಮತ್ತೆ ಯುದ್ಧ ಸೇವಾ ಮೆಡಲ್ ಅಂತ ಕೊಡ್ತಾರೆ. ಸೊ ಈ ಕ್ಯಾಟಗರೀಸ್ ಕೂಡ ನಮ್ಗೆ ಗೊತ್ತಿರಬೇಕು. ಸೊ ಯು ಮೈಟ್ ಗೆಟ್ ಕ್ವೆಶನ್ಸ್ ಆನ್ ದೀಸ್ ಕ್ಯಾಟಗರೀಸ್ ಆಸ್ ವೆಲ್. ಮತ್ತೆ ಪೀಸ್ ಟೈಮ್ ಡಿಸ್ಟಿಂಗ್ವಿಶ್ ಸರ್ವಿಸಸ್ ಅಲ್ಲಿ 3 ಅವಾರ್ಡ್ಸ್ ನ ಕೊಡ್ತಾರೆ. ಒಂದು ಪರಮ ವಿಶಿಷ್ಟ ಸೇವಾ ಮೆಡಲ್, ಇನ್ನೊಂದು ಅತಿ ವಿಶಿಷ್ಟ ಸೇವಾ ಮೆಡಲ್, ಇನ್ನೊಂದು ವಿಶಿಷ್ಟ ಸೇವಾ ಮೆಡಲ್ ಅಂತ ಕೊಡ್ತಾರೆ. So with this, let's go to the second article. So Ministry of Information and Broadcasting, UNESCO ABU Peace Media Award 2021, Doordarshan and All India Radio win big. So ಇವೆರಡು ದೂರದರ್ಶನ್ ಮತ್ತೆ ಆಲ್ ಇಂಡಿಯಾ ರೇಡಿಯೋದ ಕಾರ್ಯಕ್ರಮಗಳಿಗೆ ಈ ಪ್ರಶಸ್ತಿ ಬಂದಿರುತ್ತೆ. ಸೊ ಹಾಗಿದ್ರೆ ಆ ಕಾರ್ಯಕ್ರಮಗಳನ್ನ ನೋಡ್ತಾ ಬರೋಣ. ಸೊ ದೂರದರ್ಶನ್ಸ್ ಪ್ರೋಗ್ರಾಮ್ ಡೆಫಿನೆಟ್ಲಿ ಲೀಡಿಂಗ್ ದ ವೇ. ಸೊ ಇಲ್ಲಿ ನೋಡಿ ಡೆಫ್ ಅಂತ ಇದೆ. ಸೊ ಅಂದ್ರೆ ಕಿವಿ ಕೇಳದೇ ಇರ್ತಕ್ಕಂಥವ್ರಿಗೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಾವು ಡೆಫಿನೆಟ್ಲಿ ಲೀಡಿಂಗ್ ದ ವೇ ಒನ್ ಅನ್ ಅವಾರ್ಡ್ ಅಂಡರ್ ಲಿವಿಂಗ್ ವೆಲ್ ವಿತ್ ಸೂಪರ್ ಡೈವರ್ಸಿಟಿ ಕ್ಯಾಟಗರಿ. ಸೊ ಒಂದು ಕ್ಯಾಟಗರಿ ಇರುತ್ತೆ ಲಿವಿಂಗ್ ವೆಲ್ ವಿತ್ ಸೂಪರ್ ಡೈವರ್ಸಿಟಿ. ಈ ಒಂದು ಕ್ಯಾಟಗರಿಯಲ್ಲಿ ಡೆಫಿನೆಟ್ಲಿ ಲೀಡಿಂಗ್ ದ ವೇ ಅನ್ನೋ ಕಾರ್ಯಕ್ರಮಕ್ಕೆ ದೂರದರ್ಶನದ ಒಂದು ಪ್ರೋಗ್ರಾಮ್ಗೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ವೈಲ್ ಆಲ್ ಇಂಡಿಯಾ ರೇಡಿಯೋಸ್ ಪ್ರೋಗ್ರಾಮ್ ಲಿವಿಂಗ್ ಆನ್ ದ ಎಡ್ಜ್. ಸೊ ಆಲ್ ಇಂಡಿಯಾ ರೇಡಿಯೋದಲ್ಲಿ ಬರ್ತಕ್ಕಂಥ ಲಿವಿಂಗ್ ಆನ್ ದ ಎಡ್ಜ್ ದಿ ಕೋಸ್ಟಲ್ ಲೈಫ್. ಸೊ ತೀರ ಪ್ರದೇಶಗಳಲ್ಲಿರ್ತಕ್ಕಂಥ ಜನಜೀವನದ ಬಗ್ಗೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಸೊ ಒನ್ ಅನದರ್ ಅವಾರ್ಡ್ ಇನ್ ದ ಕ್ಯಾಟಗರಿ ಆಫ್ ಎಥಿಕಲ್ ಅಂಡ್ ಸಸ್ಟೈನಬಲ್ ರಿಲೇಶನ್ಶಿಪ್ ವಿತ್ ನೇಚರ್. ಸೊ ಎಥಿಕಲ್ ಮತ್ತೆ ಸಸ್ಟೈನಬಲ್ ರಿಲೇಶನ್ಶಿಪ್ ವಿತ್ ನೇಚರ್ ಅನ್ನೋ ಕ್ಯಾಟಗರಿಯಲ್ಲಿ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿದೆ. ದಿ ಅವಾರ್ಡ್ಸ್ ವರ್ ಗಿವನ್ ಬೈ ಯುನೆಸ್ಕೋ. ಯುನೆಸ್ಕೋ ಈ ಒಂದು ಪ್ರಶಸ್ತಿಗಳನ್ನ ನೀಡುತ್ತೆ ಇನ್ ಕೊಲಾಬರೇಷನ್ ವಿತ್ ಏಷ್ಯಾ ಪೆಸಿಫಿಕ್ ಬ್ರಾಡ್ಕಾಸ್ಟಿಂಗ್ ಯೂನಿಯನ್. ಸೊ ಏಷ್ಯಾ ಪೆಸಿಫಿಕ್ ಬ್ರಾಡ್ಕಾಸ್ಟಿಂಗ್ ಯೂನಿಯನ್ ಸಹಯೋಗದೊಂದಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗುತ್ತೆ ಅಂಡರ್ ಟುಗೆದರ್ ಫಾರ್ ಪೀಸ್ ಇನಿಷಿಯೇಟಿವ್. ಸೊ ಒಂದು ಟುಗೆದರ್ ಫಾರ್ ಪೀಸ್ ಅಂತ ಒಂದು ಉಪಕ್ರಮವಿರುತ್ತೆ. ಆ ಉಪಕ್ರಮದ ಅಡಿಯಲ್ಲಿ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ದಿ ಅವಾರ್ಡ್ ಗಿವಿಂಗ್ ಸೆರೆಮನಿ ವಾಸ್ ಹೆಲ್ಡ್ ಇನ್ ಕೋಲಾಲಂಪುರ್, ಮಲೇಷಿಯಾ. ಸೊ ಈ ಒಂದು ಅವಾರ್ಡ್ ಗಿವಿಂಗ್ ಸೆರೆಮನಿಯನ್ನ ಮಲೇಷಿಯಾದ ಕೋಲಾಲಂಪುರದಲ್ಲಿ ನಡೆಸಲಾಗಿರುತ್ತೆ. Now let us understand what is the program of Doordarshan. So definitely leading the way talks about inspiring journey of specially abled child. So ಈ specially abled ವಿಶೇಷ ಚೇತನರು ಏನಿರ್ತಾರೆ ಸೊ ಅವರ ಒಂದು ಜರ್ನಿ ಬಗ್ಗೆ ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಳ್ಳಲಾಗುತ್ತೆ. ದಿ ಪರ್ಪಸ್ ಆಫ್ ದಿ ಡಾಕ್ಯುಮೆಂಟರಿ ಇಸ್ ಟು ಮೋಟಿವೇಟ್ ಸ್ಪೆಷಲಿ ಏಬಲ್ಡ್ ಪರ್ಸನ್ಸ್ ಟು ಲೀವ್ ದೇರ್ ಲೈಫ್ ವಿತ್ ಡಿಗ್ನಿಟಿ. ಸೊ ಈ ಒಂದು ಕಾರ್ಯಕ್ರಮದ ಒಂದು ಮೋಟೋ ಏನು ಅಂದ್ರೆ ಸೊ ಈ ವಿಶೇಷ ಚೇತನರು ತಮ್ಮ ಒಂದು ಡಿಗ್ನಿಟಿ ಮುಖಾಂತರ ಬದುಕಲಿಕ್ಕೆ ಎನ್ಕರೇಜ್ ಮಾಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಮಾಡಲಾಗುತ್ತೆ. ಸೊ ಆಲ್ ಇಂಡಿಯಾ ರೇಡಿಯೋಸ್ ಸೀರೀಸ್ ಲಿವಿಂಗ್ ಆನ್ ದ ಎಡ್ಜ್ ದಿ ಕೋಸ್ಟಲ್ ಲೈವ್ಸ್ ಅನ್ನೋ ಪ್ರೋಗ್ರಾಮ್. This explores life for fishing communities living on the edge in Visakhapatnam. So ಇಲ್ಲಿ ಈ ವಿಶಾಖಪಟ್ಟಣಂ ಕೋಸ್ಟಲ್ ಏರಿಯಾದಲ್ಲಿ ಬದುಕ್ತಾ ಇರ್ತಕ್ಕಂಥ ಮೀನುಗಾರರ ಒಂದು ಸಮುದಾಯದ ಬಗ್ಗೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿದೆ. ಸೊ ದಿಸ್ ಇಸ್ ಅ ಕೋಸ್ಟಲ್ ಟೌನ್ ಆನ್ ದಿ ಶೋರ್ಸ್ ಆಫ್ ಬೇ ಆಫ್ ಬೆಂಗಾಲ್. ಸೊ ಬೇ ಆಫ್ ಬೆಂಗಾಲ್ ಅಲ್ಲಿ ಇರ್ತಕ್ಕಂಥ ಒಂದು ಕೋಸ್ಟಲ್ ಟೌನ್ ಮೇಲೆ ಇರ್ತಕ್ಕಂಥ ಫಿಶಿಂಗ್ ಕಮ್ಯುನಿಟೀಸ್ ಮೇಲೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದಕ್ಕೂ ಕೂಡ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. So with this, let's go to the third article. So life expectancy lower for urban poor, says study. So life expectancy among the poorest is lower by 9.1 years among men and 6.2 years among women from the corresponding figures for the richest in the urban areas. Andre ಅರ್ಬನ್ ಏರಿಯಾಸ್ ಅಂದ್ರೆ ನಗರ ಪ್ರದೇಶದಲ್ಲಿರ್ತಕ್ಕಂಥ ಶ್ರೀಮಂತರಿಗಿಂತ ಬಡವರ ಅಂದ್ರೆ ಇಫ್ ಐ ಟಾಕ್ ಅಬೌಟ್ ಮೆನ್, ಸೊ ಶ್ರೀಮಂತರ ಮೆನ್ಗಿಂತ ಅವರು 9.1 ವರ್ಷ ಕಡಿಮೆ ಜೀವಿಸ್ತಾರೆ ಮತ್ತು ವುಮೆನ್ 6.2 ವರ್ಷ ಕಡಿಮೆ ಜೀವಿಸ್ತಾರೆ. ಯಾರು ಕಂಪೇರ್ ಮಾಡಿದ್ರೆ ರಿಚ್ ಅರ್ಬನ್ ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿದ್ರೆ. ನೋಟೆಡ್ ಅ ರಿಪೋರ್ಟ್ ರಿಲೀಸ್ಡ್ ಬೈ Azim Premji University in collaboration with 17 regional NGOs across India. So Azim Premji ಒಂದು ವಿಶ್ವವಿದ್ಯಾನಿಲಯ 17 NGOs ಅಕ್ರಾಸ್ ಇಂಡಿಯಾ ಮಾಡಿರ್ತಕ್ಕಂಥ ಸರ್ವೆ ಪ್ರಕಾರ ಈ ಒಂದು ವರದಿಯನ್ನ ಅದು ಪ್ರಸ್ತುತಪಡಿಸಿದೆ. ದಿ ರಿಪೋರ್ಟ್ ಹೆಲ್ತ್ ಕೇರ್ ಈಕ್ವಿಟಿ ಇನ್ ಅರ್ಬನ್ ಇಂಡಿಯಾ ಎಕ್ಸ್ಪ್ಲೋರ್ಸ್ ಹೆಲ್ತ್ ವಲ್ನರಬಿಲಿಟೀಸ್ ಅಂಡ್ ಇನ್ಇಕ್ವಾಲಿಟೀಸ್ ಇನ್ ಸಿಟೀಸ್ ಇನ್ ಇಂಡಿಯಾ. ಅಂದ್ರೆ
ಈ ಇನ್ಇಕ್ವಾಲಿಟೀಸ್ ಅಸಮಾನತೆಗಳೇನಿದಾವೆ, ಇವಾಗ ಆಕ್ಸೆಸ್ ಟು ಹೆಲ್ತ್ ಕೇರ್ ಏನಿರುತ್ತೆ, ಸೊ ಅದರ ಅಸಮಾನತೆಗಳು ಅಂದ್ರೆ ಬಡವರಿಗೆ ಅಷ್ಟು ಈಸಿಯಾಗಿ ಹೆಲ್ತ್ ಸರ್ವಿಸ್ ಸಿಗೋದಿಲ್ಲ. ಸೊ ಇದನ್ನ ಇಲ್ಲಿ ಮೇನ್ ಆಗಿ ಹೈಲೈಟ್ ಮಾಡಲಾಗ್ತಾ ಇದೆ ಅಕಾರ್ಡಿಂಗ್ ಟು ದ ರಿಪೋರ್ಟ್ ಪ್ರೆಸೆಂಟೆಡ್ ಇನ್ ಹೆಲ್ತ್ ಕೇರ್ ಈಕ್ವಿಟಿ ಇನ್ ಅರ್ಬನ್ ಇಂಡಿಯಾ. ಸೊ ಇಟ್ ನೋಟ್ಸ್ ದಟ್ a third of India's population lives in urban areas. ಸೊ ಭಾರತ ದೇಶದಲ್ಲಿ ಏನೋ ಒಂದು 3 ಭಾಗದಷ್ಟು ಪಾಪ್ಯುಲೇಷನ್ ಏನೋ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದೆ. ವಿತ್ ದಿಸ್ ಸೆಗ್ಮೆಂಟ್ ಸೀಯಿಂಗ್ ಅ ರ್ಯಾಪಿಡ್ ಗ್ರೋತ್. ಸೊ ಈ ಅರ್ಬನೈಸೇಷನ್ ಅನ್ನೋ ಕಾನ್ಸೆಪ್ಟ್ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ನೀವು ಇಲ್ಲಿ ಪರ್ಸೆಂಟೇಜ್ ನ ನೋಡಬಹುದು. 1960ರಲ್ಲಿ ಬರೀ 18% ಅರ್ಬನ್ ಪಾಪ್ಯುಲೇಷನ್ ಇತ್ತು. 2001 ಅದು 28.53% ಜಾಸ್ತಿ ಆಯ್ತು. ಮತ್ತು 2019ರಲ್ಲಿ 34% ಅರ್ಬನೈಸೇಷನ್ ಆಗಿದೆ. ಇದರಲ್ಲಿ close to 30% of the people living in urban areas are poor. So ಈ 34% ಅಲ್ಲಿ ಸೊ 30% ಜನ ಏನಾಗಿದ್ದಾರೆ ಅಂದ್ರೆ ಅರ್ಬನ್ ಪುವರ್ ಅಂತ ಹೇಳ್ತೀವಿ. ಅಂದ್ರೆ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ಬಡವರಾಗಿರ್ತಕ್ಕಂಥ ಕ್ಯಾಟಗರಿಗೆ ಸೇರಿರ್ತಾರೆ. ವಾಟ್ ಆರ್ ದಿ ಸ್ಟೆಪ್ಸ್ ಟು ಬಿ ಟೇಕನ್? ಸೊ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ದಿ ರಿಪೋರ್ಟ್ ಕಾಲ್ಸ್ ಫಾರ್ ಸ್ಟ್ರೆಂಥನಿಂಗ್ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಂಡ್ ಗವರ್ನೆನ್ಸ್, building comprehensive and dynamic database on the health and nutrition status, including comorbidities of the diverse and vulnerable population. ಅಂದ್ರೆ ನಮಗೆ ಒಂದು ಸರಿಯಾದ ಡೇಟಾ ಬೇಸ್ ಬೇಕು. ಸೊ ಇಲ್ಲಿರ್ತಕ್ಕಂಥ ಹೆಲ್ತ್ ಸ್ಟೇಟಸ್ ಏನು, ಅವರ ಪೌಷ್ಟಿಕಾಂಶದ ಒಂದು ಪರಿಸ್ಥಿತಿ ಏನು, ಸೊ ಇದ್ರ ಬಗ್ಗೆ ಒಂದು ಕಾಂಪ್ರಹೆನ್ಸಿವ್ ಡೈನಮಿಕ್ ಡೇಟಾ ಬೇಸ್ ಬೇಕು. ಸೊ ಆ ಡೇಟಾ ಬೇಸ್ ಇದ್ರೆ ಮಾತ್ರ ನಾವು ಅದ್ರ ಮೇಲೆ ಒಂದು ಪಾಲಿಸೀಸ್ ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ಕ್ಲೂಡಿಂಗ್ ಮಾರ್ಬಿಡಿಟೀಸ್ ಅಂದ್ರೆ ಅವ್ರಿಗಿರ್ತಕ್ಕಂಥ ಕಾಯಿಲೆಗಳಿಂದ ಬರ್ತಕ್ಕಂಥ ಸಾವಾಗುವ ಚಾನ್ಸಸ್ ಎಷ್ಟಿದೆ, ಸೊ ಅದನ್ನ ನಾವು ಕೋಮಾರ್ಬಿಡಿಟೀಸ್ ಅಂತ ಕರಿತೀವಿ. ಅದಾದ್ಮೇಲೆ ವಲ್ನರಬಲ್ ಪಾಪ್ಯುಲೇಷನ್ ಅಂದ್ರೆ ಈ ಕಾಯಿಲೆಗಳಿಗೆ ತುತ್ತಾಗ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಜನಸಂಖ್ಯೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಕಂಪ್ಲೀಟ್ ಡೇಟಾ ಬೇಸ್ ಇದ್ರೆ ಅದರ ಮೇಲೆ ನಾವು ಪಾಲಿಸೀಸ್ ನ ಅಥವಾ ಯೋಜನೆಗಳನ್ನ ರೂಪಿಸಬಹುದು. ಎರಡನೇದು ಸ್ಟ್ರೆಂಥನಿಂಗ್ ಹೆಲ್ತ್ ಕೇರ್ provisioning through the National Urban Health Mission, especially for primary health care services. ಸೊ ಈ ಪ್ರಾಥಮಿಕ ಚಿಕಿತ್ಸಾ ವಲಯಗಳು ಏನಿದಾವೆ ಸೊ ಅದನ್ನ ಇನ್ನೂ ಜಾಸ್ತಿ ಮಾಡಬೇಕು. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಟ್ರೆಂಥನಿಂಗ್ ಹೆಲ್ತ್ ಕೇರ್ ಪ್ರಾವಿಷನಿಂಗ್. ಸೊ ಯಾವ್ದ್ರ ಮುಖಾಂತರ? ನ್ಯಾಷನಲ್ ಅರ್ಬನ್ ಹೆಲ್ತ್ ಮಿಷನ್ ಅಂತ ಒಂದಿದೆ. ಸೊ ಅದರ ಮುಖಾಂತರ ನಾವು PHS ಗಳನ್ನ ಪ್ರೈಮರಿ ಹೆಲ್ತ್ ಕೇರ್ ಸರ್ವಿಸಸ್ ನ ಜಾಸ್ತಿ ಮಾಡಬೇಕು. ಸೊ putting in place policy measures to reduce the financial burden of the poor. ಸೊ ಆಬ್ವಿಯಸ್ಲಿ ಏನಾಗುತ್ತೆ ಅಂದ್ರೆ ಈ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಅಂದ್ರೆ ಅವರು ಹೆಲ್ತ್ ಮೇಲೆ ಅವರು ಸಂಪಾದನೆ ಮಾಡಿದ್ರಲ್ಲಿ ಎಷ್ಟು ಖರ್ಚು ಮಾಡ್ತಾರೋ ಸೊ ಅದನ್ನ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಅದನ್ನ ನಾವು ಫಿನಾನ್ಷಿಯಲ್ ಬರ್ಡನ್ ಅಂತ ಕರಿತೀವಿ. ಸೊ ಈ ಪೂರರ್ ಸೆಕ್ಟರ್ ಏನಿದೆ ಅವ್ರ ಮೇಲೆ ಇರ್ತಕ್ಕಂಥ ಈ ಫಿನಾನ್ಷಿಯಲ್ ಬರ್ಡನ್ ಆನ್ ಹೆಲ್ತ್ ಸರ್ವಿಸ್ ನ ರಿಡ್ಯೂಸ್ ಮಾಡಬೇಕು. ಇಟ್ ಆಲ್ಸೋ ಅಡ್ವೊಕೇಟ್ಸ್ ಫಾರ್ ಬೆಟರ್ ಮೆಕ್ಯಾನಿಸಮ್ ಫಾರ್ ಕೋಆರ್ಡಿನೇಟೆಡ್ ಪಬ್ಲಿಕ್ ಹೆಲ್ತ್ ಕೇರ್ ಸರ್ವಿಸ್ ಅಂಡ್ ಬೆಟರ್ ಗವರ್ನ್ಡ್ ಪ್ರೈವೇಟ್ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಷನ್. ಸೊ ಇದ್ರ ಜೊತೆ ಒಂದು ಕೋಆರ್ಡಿನೇಟೆಡ್ ಪಬ್ಲಿಕ್ ಹೆಲ್ತ್ ಕೇರ್ ಸರ್ವಿಸ್ ಇರಬೇಕು, ಒಂದು ಸಂಯೋಜನೆ ಇರಬೇಕು, ಒಂದು ಸಹಯೋಗದೊಂದಿಗೆ ಈ ಒಂದು ಪಬ್ಲಿಕ್ ಹೆಲ್ತ್ ಕೇರ್ ಸರ್ವಿಸ್ ಕಾರ್ಯ ಮಾಡಬೇಕು. ಅದ್ರ ಜೊತೆ ಪ್ರೈವೇಟ್ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಸರಿಯಾಗಿ ಗವರ್ನ್ ಆದ್ರೆ ಮಾತ್ರ ಸೊ ನಾವು ಈ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಿದೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ಸೊ ದಿಸ್ ಗ್ರಾಫ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ ಕಂಪ್ಲೀಟ್ ಗ್ರೀನ್ ಕಲರ್ ಇದೆಯಲ್ವಾ, ಸೊ ಇಲ್ಲಿ ನೋ ಶಾರ್ಟ್ ಫಾರ್ ಅಂದ್ರೆ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಯಾವುದೇ ಕೊರತೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು. ಸೊ ದಿಸ್ ಇಸ್ ಹಿಮಾಚಲ್ ಪ್ರದೇಶ್ ಅಲ್ಲಿ, ಮತ್ತೆ ಬಿಹಾರ್ ಅಲ್ಲಿ, ಮತ್ತೆ ಮೇಘಾಲಯದಲ್ಲಿ ನಾವು ನೋಡ್ಬೋದು. ಸೊ ಯಾವುದೇ PHCs ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಅಲ್ಲಿ ಯಾವುದೇ ಕೊರತೆ ಇರೋದಿಲ್ಲ. ಸೊ ಈ ಮ್ಯಾಪ್ ಏನ್ ತೋರಿಸ್ತಾ ಇದೆ ಅಂದ್ರೆ ಮ್ಯಾಪ್ ಶೋಸ್ ದಿ ಶಾರ್ಟ್ ಫಾಲ್ ಆಫ್ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇನ್ ಅರ್ಬನ್ ಏರಿಯಾಸ್ ಆಸ್ ಆಫ್ ಜುಲೈ 2021 ಗಿಂತ ಮುಂಚೆ ನಡ್ತಕ್ಕಂಥ ಸರ್ವೆ ಪ್ರಕಾರ PHCಗಳು ಎಷ್ಟು ಕೊರತೆ ಇದೆ ಅನ್ನೋದನ್ನ ಈ ಮ್ಯಾಪ್ ತೋರಿಸ್ತಾ ಇದೆ. ದಿ ಶಾರ್ಟ್ ಫಾಲ್ ವಾಸ್ ಮೋರ್ ದನ್ 50% ಇನ್ 14 ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರಿ. ಸೊ 50% ಗಿಂತ ಜಾಸ್ತಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಾವು ಶಾರ್ಟ್ ಫಾಲ್ ನ ನೋಡ್ತಾ ಇದೀವಿ. ಸೊ ಈ ಲೈಟ್ ಗ್ರೀನ್ ಇರೋದು ಸೊ 0 to 20% ಶಾರ್ಟ್ ಫಾಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ರಾಜಸ್ಥಾನ್ ಅಲ್ಲಿ 7% ಶಾರ್ಟ್ ಫಾಲ್ ಇರೋದನ್ನ ನಾವು ನೋಡ್ಬೋದು. ಈ ಕ್ರೀಮ್ ಕಲರ್ ಇದೆಯಲ್ವಾ ಇಲ್ಲಿ 20 to 40%. ಫಾರ್ ಎಕ್ಸಾಂಪಲ್ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ 34%, ಮತ್ತೆ ಇಲ್ಲಿ ನೋಡ್ಬೋದು ಮಿಜೋರಾಂ ಅಲ್ಲಿ 39%. ಸೊ ಈ ತರ ಶಾರ್ಟ್ ಫಾಲ್ ನ ನಾವು ನೋಡ್ಬೋದು. ಸ್ವಲ್ಪ ಡಾರ್ಕ್ ಕಲರ್ ಇರೋದು 40 to 60% ಶಾರ್ಟೇಜ್ ಇರುತ್ತೆ. ಇನ್ನು ಸ್ವಲ್ಪ ಪಿಂಕಿಶ್ ಕಲರ್ ಇರೋದು 60 to 80% ಶಾರ್ಟೇಜ್. ಅಂಡ್ ತುಂಬಾ ಡಾರ್ಕ್ ಇರೋದು ಇಟ್ ಇಸ್ ಗ್ರೇಟರ್ ದನ್ 80% ಆಫ್ ದಿ ಶಾರ್ಟೇಜ್ ನ ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಲಡಾಖ್ ಅಲ್ಲಿ 100% ಶಾರ್ಟೇಜ್, ಅಂದ್ರೆ ಒಂದು PHCನೇ ಇರೋದಿಲ್ಲ ಅಂತ
ನಾವು ಇಲ್ಲಿ ಕನ್ಫರ್ಮ್ ಮಾಡಬಹುದು. ಸೊ ದಿಸ್ ಇಸ್ ವಾಟ್ ಇಸ್ ದಿ ಸ್ಟೇಟಸ್ ಆಫ್ ಇಂಡಿಯಾ ವಿತ್ ರೆಸ್ಪೆಕ್ಟ್ ಟು ಪ್ರೆಸೆಂಟ್ ಸಿನಾರಿಯೋ. ಫಾರ್ ಎಕ್ಸಾಂಪಲ್, ಕೇರಳದಲ್ಲಿ 70% ಕಡಿಮೆ, ತಮಿಳುನಾಡಲ್ಲಿ 42% ಕಡಿಮೆ, ಅಂಡ್ ಗುಜರಾತ್ ಅಲ್ಲಿ 52% ಕಡಿಮೆ, ಅಂಡ್ ಒಡಿಶಾದಲ್ಲಿ 47% ಕಡಿಮೆ, ಅಂಡ್ ಮಣಿಪುರಲ್ಲಿ 60% ಕಡಿಮೆ, ಅಂಡ್ ಉತ್ತರಾಖಂಡ್ ಅಲ್ಲಿ 52% ಈ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಕೌಂಟ್ ಕಡಿಮೆ ಇರೋದು ಕಂಡು ಬಂದಿದೆ. ಸೊ ಇದರಿಂದ ಈ ಅರ್ಬನ್ ಪುವರ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಾಗಿದೆ ಅದು ಬಹಳ ಕಡಿಮೆ ಆಗಿದೆ. ಸೊ ವಿತ್ ದಿಸ್ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಆರ್ಟಿಕಲ್. ಪ್ರಥಮ್ ಗೆಟ್ಸ್ ಇಂದಿರಾ ಗಾಂಧಿ ಪೀಸ್ ಪ್ರೈಸ್. ಸೊ ಪ್ರಥಮ್, ಸೊ ಏನಿದು ಪ್ರಥಮ್ ಅಂದ್ರೆ, ಸೊ ಇಟ್ ಇಸ್ ಅ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್. ಸೊ ಇದೊಂದು ಆರ್ಗನೈಸೇಷನ್ ಆಗಿರುತ್ತೆ ಡೆಡಿಕೇಟೆಡ್ ಟು ಇಂಪ್ರೂವಿಂಗ್ ಕ್ವಾಲಿಟಿ ಆಫ್ ಎಜುಕೇಶನ್ ಅಮಾಂಗ್ ಅಂಡರ್ ಪ್ರಿವಿಲೇಜ್ ಚಿಲ್ಡ್ರನ್ ಇನ್ ಇಂಡಿಯಾ ಅಂಡ್ ಅಕ್ರಾಸ್ ದಿ ವರ್ಲ್ಡ್. ಸೊ ಭಾರತದಲ್ಲಿ ಮತ್ತು ಪ್ರಪಂಚದಾದ್ಯಂತ ಈ ಅಂಡರ್ ಪ್ರಿವಿಲೇಜ್ ಮಕ್ಕಳೇನಿರ್ತಾರೆ, ಸೊ ಅವರ ವಿದ್ಯೆ ಅಥವಾ ಅವರ ಶಿಕ್ಷಣವನ್ನ ಹೆಚ್ಚಿಸುವ ಸಲುವಾಗಿ ಈ ಒಂದು ಸಂಸ್ಥೆಯನ್ನ ಸ್ಥಾಪಿಸಲಾಗಿರುತ್ತೆ. ಸೊ ಇಟ್ ಹ್ಯಾಸ್ ಬೀನ್ ಸೆಲೆಕ್ಟೆಡ್ ಫಾರ್ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಡಿಸ್ಆರ್ಮಮೆಂಟ್ ಅಂಡ್ ಡೆವಲಪ್ಮೆಂಟ್ ಫಾರ್ 2021. ಸೊ ಈ ಇಂದಿರಾ ಗಾಂಧಿ ಪ್ರೈಸ್ ಫಾರ್ ಪೀಸ್ ಅನ್ನೋ ಪ್ರಶಸ್ತಿಗೆ ಈ ಒಂದು ಸಂಸ್ಥೆಯನ್ನ ಆಯ್ಕೆ ಮಾಡಲಾಗಿರುತ್ತೆ. ದಿ ಇಂಟರ್ನ್ಯಾಷನಲ್ ಜ್ಯೂರಿ ಆಫ್ ಇಂದಿರಾ ಗಾಂಧಿ ಪ್ರೈಸ್ ಫಾರ್ ಪೀಸ್ ಡಿಸ್ಆರ್ಮಮೆಂಟ್ ಅಂಡ್ ಡೆವಲಪ್ಮೆಂಟ್ ಚೇರ್ಡ್ ಬೈ the former Chief Justice of India, Justice T.S. Thakur, announced the award of the prize to the organization. So ಇದನ್ನ ಈ ಒಂದು ಕಮಿಟಿಯ ಪ್ರಮುಖರಾಗಿರ್ತಕ್ಕಂಥ ಟಿ.ಎಸ್. ಥಾಕೂರ್ ಅವರು ಈ ಪ್ರಶಸ್ತಿಯನ್ನ ಅನೌನ್ಸ್ ಮಾಡಿರ್ತಾರೆ. The 2021 prize is awarded to Pratham for its pioneering work over more than a quarter century in seeking to ensure that every child has access to good quality education. ಅಂದ್ರೆ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ, ಎಲ್ಲಾ ಪ್ರತಿಯೊಂದು ಮಗುವಿಗೂ ಶಿಕ್ಷಣ ದೊರೆಯಬೇಕು ಅನ್ನುವ ಒಂದು ಸಲುವಾಗಿ ಅವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಅಕ್ನಾಲೇಜ್ ಮಾಡ್ಲಿಕ್ಕೆ ಈ ಪ್ರಶಸ್ತಿಯನ್ನ ಕೊಡ್ಲಾಗ್ತಾ ಇದೆ. ಸೊ ಅದ್ರ ಜೊತೆ ಫಾರ್ ಇಟ್ಸ್ ಇನೋವೇಟಿವ್ ಯೂಸ್ ಆಫ್ ಡಿಜಿಟಲ್ ಟೆಕ್ನಾಲಜಿ ಟು ಡೆಲಿವರ್ ಎಜುಕೇಶನ್, ಅಂದ್ರೆ ಈ ಒಂದು ಶಿಕ್ಷಣವನ್ನ ತಲುಪಿಸಲಿಕ್ಕೆ ಅವರು ಉಪಯೋಗಿಸ್ತಕ್ಕಂಥ ಈ ಡಿಜಿಟಲ್ ತಂತ್ರಜ್ಞಾನಕ್ಕೆ ಸೊ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ಫಾರ್ ಇಟ್ಸ್ ಪ್ರೋಗ್ರಾಮ್ಸ್ ಟು ಪ್ರೊವೈಡ್ ಸ್ಕಿಲ್ ಟು ದಿ ಯಂಗ್ ಅಡಲ್ಟ್ಸ್. ಸೊ ಈ ಯಂಗ್ ಅಡಲ್ಟ್ಸ್ ಏನಿದ್ದಾರೆ ಅವರ ಕೌಶಲ್ಯ ವೃದ್ಧಿಗೆ ಮಾಡ್ತಕ್ಕಂಥ ಯೋಜನೆಗಳಿಗೆ ಸೊ ಈ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಫಾರ್ ಇಟ್ಸ್ ರೆಗ್ಯುಲರ್ ಎವಲ್ಯೂಷನ್ ಆಫ್ ದಿ ಕ್ವಾಲಿಟಿ ಆಫ್ ಎಜುಕೇಶನ್. ಸೊ ಈ ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ ಏನಿದೆ ಅದನ್ನ ರೆಗ್ಯುಲರ್ ಆಗಿ ಅವರು ಎವ್ಯಾಲ್ಯೂಯೇಟ್ ಮಾಡ್ತಾ ಇರ್ತಾರೆ, ಅಂದ್ರೆ ಸರ್ವೆ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಸೇವೆಗೂ ಕೂಡ ಸೊ ಎಲ್ಲಾ ಸೇವೆಗಳಿಗೆ ಕನ್ಸಾಲಿಡೇಟ್ ಆಗಿ ಸೊ ಈ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಸೊ ಅದ್ರ ಜೊತೆ ಫಾರ್ ಇಟ್ಸ್ ಟೈಮ್ಲಿ ರೆಸ್ಪಾನ್ಸ್ ಇನ್ ಎನೇಬ್ಲಿಂಗ್ ಚಿಲ್ಡ್ರನ್ to learn during the COVID-19 related school closure. So COVID-19 ಟೈಮ್ ಅಲ್ಲಿ ಶಾಲೆಗಳು ಕ್ಲೋಸ್ ಆಗಿದ್ದಾಗ ಸೊ ಆ ಟೈಮ್ಲಿ ರೆಸ್ಪಾನ್ಸ್ ಏನಿದೆ, ಸಮಯಕ್ಕೆ ತಕ್ಕಂತೆ ಅವ್ರು ನೀಡಿರ್ತಕ್ಕಂಥ ರೆಸ್ಪಾನ್ಸ್ಗೆ ಈ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಸೊ ದಿಸ್ Pratham was set up in 1995 in Mumbai. So 1995 ಮುಂಬೈಯಲ್ಲಿ by Dr. Madhav Chavan and Miss ಫರೀಡಾ ಲ್ಯಾಂಬೆ ಅನ್ನೋರು ಇದನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಪ್ರಥಮ್ ಸ್ಟಾರ್ಟೆಡ್ ವರ್ಕ್ ಇನ್ ಮುಂಬೈ ಸ್ಲಮ್ಸ್. ಸೊ ಮುಂಬೈ ಸ್ಲಮ್ಸ್ ಅಲ್ಲಿ ಇದು ತನ್ನ ಮೊದಲ ಕಾರ್ಯವನ್ನ ಸ್ಟಾರ್ಟ್ ಮಾಡಿರುತ್ತೆ. ಸೆಟ್ಟಿಂಗ್ ಅಪ್ ಕಮ್ಯುನಿಟಿ ಬೇಸ್ಡ್ ಬಾಲ್ವಾಡೀಸ್. ಸೊ ನಮ್ಮ ಅಂಗನವಾಡಿ ಏನಿರುತ್ತೆ ಸೊ ಅದೇ ರೀತಿ ಒಂದು ಸಮುದಾಯ ಮಟ್ಟದಲ್ಲಿ ಬಾಲ್ವಾಡೀಸ್ ಅನ್ನೋದನ್ನ ಸ್ಟಾರ್ಟ್ ಮಾಡೋದ್ರ ಮುಖಾಂತರ ತನ್ನ ಕಾರ್ಯಾಚರಣೆಯನ್ನ ಸ್ಟಾರ್ಟ್ ಮಾಡಿರುತ್ತೆ. ಅಥವಾ ಪ್ರೀ ಸ್ಕೂಲ್ಸ್ ಅಂಡ್ ಆಫರಿಂಗ್ ರೆಮಿಡಿಯಲ್ ಎಜುಕೇಶನ್ ಫಾರ್ ಸ್ಟೂಡೆಂಟ್ಸ್ ಲ್ಯಾಗಿಂಗ್ ಬಿಹೈಂಡ್ ದೇರ್ ಗ್ರೇಡ್ ಲೆವೆಲ್ ಕರಿಕ್ಯುಲಮ್. ಅಂದ್ರೆ ಈ ಒಂದು 6th ಸ್ಟ್ಯಾಂಡರ್ಡ್ಗೆ ಅವ್ರಿಗೆ ಇಷ್ಟೊಂದು IQ ಇರಬೇಕು, ಇಷ್ಟೊಂದು ನಾಲೆಜ್ ಇರಬೇಕು ಅಂತ ಒಂದಿರುತ್ತೆ. ಫಾರ್ ಎಕ್ಸಾಂಪಲ್ ಈಚ್ ಸ್ಟ್ಯಾಂಡರ್ಡ್, ಫಸ್ಟ್ ಸ್ಟ್ಯಾಂಡರ್ಡ್ ಬರೋಷ್ಟೊತ್ತಿಗೆ ಇಷ್ಟು, ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಇಷ್ಟು ಅಂತ. ಸೊ ಅದಕ್ಕಿಂತ ಕಡಿಮೆ ಲೆವೆಲ್, ಸೊ ಅದನ್ನ ಲ್ಯಾಗಿಂಗ್ ಬಿಹೈಂಡ್ ಅಂತ ಹೇಳ್ತೀವಿ. ಸೊ ಆ ತರ ಇರೋ ಮಕ್ಕಳಿಗೆ ರೆಮಿಡಿಯಲ್ ಎಜುಕೇಶನ್, ಅಂದ್ರೆ ಆ ರೆಮಿಡಿ ಏನ್ ಮಾಡ್ಬೇಕು, ಅವ್ರನ್ನ ಹೇಗೆ ಇಂಪ್ರೂವ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವರು ಪ್ರೀ ಸ್ಕೂಲ್ಸ್ ನ ಸ್ಟಾರ್ಟ್ ಮಾಡಿ ಎಜುಕೇಶನ್ ನ ಆಫರ್ ಮಾಡಿರ್ತಾರೆ. ಇಟ್ಸ್ ಆನ್ಯುಯಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್. ಸೊ ಇವರೊಂದು ವರದಿನ ಕೂಡ ರಿಲೀಸ್ ಮಾಡ್ತಾರೆ, ಅದನ್ನ ಆನ್ಯುಯಲ್ ಸ್ಟೇಟಸ್ ಆಫ್ ಎಜುಕೇಶನಲ್ ರಿಪೋರ್ಟ್ ಅಂತ ಕರಿತೀವಿ. ಸೊ ಬೇಸ್ಡ್ ಆನ್ ಸರ್ವೇಯಿಂಗ್ 6 lakh ರೂರಲ್ ಇಂಡಿಯನ್ ಚಿಲ್ಡ್ರನ್. ಸೊ 6 ಲಕ್ಷ ಗ್ರಾಮೀಣ ಭಾರತದ ಮಕ್ಕಳನ್ನ ಸರ್ವೆ ಮಾಡೋದ್ರ ಮುಖಾಂತರ ಈ ಒಂದು ರಿಪೋರ್ಟ್ ನ ತಯಾರಿ ಮಾಡಿದ್ದಾರೆ. ಈಸ್ ನೌ ಯೂಸ್ಡ್ ಆಸ್ ಎ ಮಾಡೆಲ್ ಟು ಅಸೆಸ್ ಎಜುಕೇಶನಲ್ ಔಟ್ಕಮ್ಸ್ ಅಂಡ್ ಲರ್ನಿಂಗ್ ಡೆಫಿಷಿಯನ್ಸೀಸ್ ಇನ್ 14 countries ಓವರ್ 3 continents. ಸೊ ಈ ಒಂದು ರಿಪೋರ್ಟ್ ನ ಸೊ ಈ ಲರ್ನಿಂಗ್ ಡೆಫಿಷಿಯನ್ಸೀಸ್ ಏನಿದೆ, ಅಂದ್ರೆ ಕಲಿಕೆಗೆ ಸಂಬಂಧಪಟ್ಟ ಒಂದು ಕೊರತೆಗಳೇನಿದಾವೆ, ಸೊ ಇದನ್ನ 14 ರಾಷ್ಟ್ರಗಳು ಮತ್ತೆ 3 ಕಾಂಟಿನೆಂಟ್ಸ್ ಅಲ್ಲಿ ಈ ಒಂದು ರಿಪೋರ್ಟ್ ನ ಕೇಸ್ ಸ್ಟಡೀಸ್ ಆಗಿ ಅಥವಾ ಮಾಡೆಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. So let's know more about Indira Gandhi Peace Prize. The Indira Gandhi Peace Prize or Indira Gandhi Peace Prize is also known as Indira Gandhi Prize for Peace anta kuda karitare. Disarmament and Development is the prestigious award accorded annually by Indira Gandhi Memorial Trust. Indira Gandhi Memorial Trust ಅವರು ಪ್ರತಿ ವರ್ಷ ಇದನ್ನ ಕೊಡ್ತಾರೆ since 1986 to individuals or organizations in recognition of
1986ರಿಂದ ಈ ಪ್ರಶಸ್ತಿಯನ್ನ ಕೊಡಲಾಗ್ತಾ ಇದೆ. ಯಾವ ಏರಿಯಾಗಳಲ್ಲಿ ಅಂದ್ರೆ ಕ್ರಿಯೇಟಿಂಗ್ ನ್ಯೂ ಇಂಟರ್ನ್ಯಾಷನಲ್ ಎಕನಾಮಿಕ್ ಆರ್ಡರ್, ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಆರ್ಥಿಕವಾಗಿ ಏನಾದ್ರೂ ಕಾಂಟ್ರಿಬ್ಯೂಟ್ ಮಾಡಿದಾಗ, ಪ್ರಮೋಟಿಂಗ್ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಡೆವಲಪ್ಮೆಂಟ್, ಸೊ ಅಂತಾರಾಷ್ಟ್ರೀಯವಾಗಿ ಒಂದು ಪೀಸ್, ಶಾಂತಿ ಮತ್ತು ಅಭಿವೃದ್ಧಿಯನ್ನ ಪ್ರಮೋಟ್ ಮಾಡಿದವರಿಗೆ, ensuring that scientific discoveries are used for larger good of humanity, enlarging the scope of freedom. ಸೊ ಈ ಒಂದು ತಂತ್ರಜ್ಞಾನ ಅಥವಾ ವೈಜ್ಞಾನಿಕ ಒಂದು ಅನ್ವೇಷಣೆಗಳೇನಿರುತ್ತೆ, ಸೊ ಇದನ್ನ ಮನುಕುಲಕ್ಕೆ ಲಾರ್ಜರ್ ಸ್ಕೇಲ್ ಅಲ್ಲಿ ಯೂಸ್ ಆಗೋ ತರ ಎನ್ಶೋರ್ ಮಾಡಿರ್ತಕ್ಕಂಥವ್ರಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ದಿ ಪ್ರೈಸ್ ಕ್ಯಾರೀಸ್ ಅ ಕ್ಯಾಶ್ ಅವಾರ್ಡ್ ಆಫ್ 2.5 million ಇಂಡಿಯನ್ ರುಪೀಸ್, ಸೊ 2.5 million ಇಂಡಿಯನ್ ರುಪೀಸ್ ಇರುತ್ತೆ, ಮತ್ತೆ ಒಂದು ಸೈಟೇಷನ್ ಇರುತ್ತೆ. ರಿಟರ್ನ್ ವರ್ಕ್ ಇನ್ ಆರ್ಡರ್ ಟು ಬಿ ಎಲಿಜಿಬಲ್ ಫಾರ್ ಕನ್ಸಿಡರೇಷನ್ ಶುಡ್ ಹ್ಯಾವ್ ಬಿನ್ ಪಬ್ಲಿಷ್. ಸೊ ಅವರ ಕಾಂಟ್ರಿಬ್ಯೂಷನ್ ಏನಿದೆ ಅದರ ಬಗ್ಗೆ ಒಂದು ರಿಟರ್ನ್ ವರ್ಕ್ ಏನಿರುತ್ತೆ ಅದು ಪಬ್ಲಿಷ್ ಆಗಿರಬೇಕು, ಆಗ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ದ ಪ್ಯಾನೆಲ್ ಕನ್ಸಿಸ್ಟೆಡ್ ಬೈ ದಿ ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್, constituted by Indira Gandhi Memorial Trust, consists of prominent national and international personalities, including previous recipients. So ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಎಮಿನೆಂಟ್ ಪರ್ಸನಾಲಿಟೀಸ್ ಇರ್ತಾರೆ. ಅದ್ರ ಜೊತೆ ಹಿಂದೆ ಈ ಪ್ರಶಸ್ತಿ ಪಡೆದುಕೊಂಡಿರ್ತಕ್ಕಂಥ ಕೆಲವೊಂದು ಪ್ರಶಸ್ತಿ ಪಡೆದಂತವ್ರು ಕೂಡ ಈ ಒಂದು ಕಮಿಟಿಯಲ್ಲಿ ಇರ್ತಾರೆ. ದಿ ರೆಸಿಪಿಯೆಂಟ್ಸ್ ಆರ್ ಚೋಸನ್ ಫ್ರಮ್ ದಿ ಪೂಲ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ನಾಮಿನೀಸ್. ಸೊ ಈ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ನಾಮಿನೀಸ್ ಏನಿರ್ತಾರೆ, ಸೊ ಅವರಲ್ಲಿ ಈ ಒಂದು ಪ್ರಶಸ್ತಿಯನ್ನ ಆಯ್ಕೆ ಮಾಡಲಾಗುತ್ತೆ. ಸೊ ರೆಸಿಪಿಯೆಂಟ್ಸ್ ಆಫ್ ಇಂದಿರಾ ಗಾಂಧಿ ಪ್ರೈಸ್, ಸೊ ಮೊಟ್ಟ ಮೊದಲ ಪ್ರಶಸ್ತಿಯನ್ನ 1986ರಲ್ಲಿ ಪಾರ್ಲಿಮೆಂಟೇರಿಯನ್ಸ್ ಫಾರ್ ಗ್ಲೋಬಲ್ ಆಕ್ಷನ್ ಅವರಿಗೆ ಕೊಡಲಾಗಿರುತ್ತೆ. ಸೊ ಆವಾಗ್ಲಿಂದ ಪ್ರತಿ ವರ್ಷ ಈ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಲಾಸ್ಟ್ ಪ್ರಶಸ್ತಿ ಬಂದು 2019ರಲ್ಲಿ ಸರ್ ಡೇವಿಡ್ ಅಟನ್ಬೋರ್ಗ್, ಸೊ UK ಸ್ಟೇಟ್ ಆರ್ ಆರ್ಗನೈಸೇಷನ್ ಇಂದ ಸ್ಟೇಟ್ ಅಂದ್ರೆ UK ಅವರಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗಿರುತ್ತೆ. ಸೊ ಇವಾಗ 2021ರಲ್ಲಿ ಪ್ರಥಮ್ ಆರ್ಗನೈಸೇಷನ್ಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್ ಆರ್ಟಿಕಲ್. ಸೊ ಇಂಡಿಯಾಸ್ ಮೆರಿಟೈಮ್ ಪ್ರೈಡ್. ಸೊ ನಾವು ವಿಶಾಖಪಟ್ಟಣಂ ಬಗ್ಗೆ ಮಾತಾಡೋಣ. INS ವಿಶಾಖಪಟ್ಟಣಂ, ಇಂಡಿಯನ್ ನೇವಲ್ ಶಿಪ್ ವಿಶಾಖಪಟ್ಟಣಂ, ಒನ್ ಆಫ್ ದಿ ಲಾರ್ಜೆಸ್ಟ್ ಇಂಡಿಯನ್ ಸ್ಟೆಲ್ತ್ ಡೆಸ್ಟ್ರಾಯರ್ ವಾಸ್ ಕಮಿಷನ್ಡ್ ಇನ್ ಮುಂಬೈ. ಸೊ ಇದು ಈ ಒಂದು ಸ್ಟೆಲ್ತ್ ಡೆಸ್ಟ್ರಾಯರ್ ಏನಿದೆ, ಭಾರತದ ಅತಿ ದೊಡ್ಡ ಸ್ಟೆಲ್ತ್ ಡೆಸ್ಟ್ರಾಯರ್ ಏನಿದೆ, ಸೊ ಇದನ್ನ ಮುಂಬೈಯಲ್ಲಿ ಕಮಿಷನ್ ಮಾಡಲಾಗಿದೆ. ಸೊ ಇಟ್ ಇಸ್ ದಿ ಫಸ್ಟ್ ಆಫ್ ದಿ 4 ನ್ಯೂ ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್. ಸೊ ಈ ಒಂದು ಕ್ಯಾಟಗರಿಯಲ್ಲಿ ಅಂದ್ರೆ P-15B ಪ್ರಾಜೆಕ್ಟ್ ಅಂತ ಕರಿತೀವಿ. ಸೊ ಈ ಒಂದು ಕ್ಯಾಟಗರಿಯಲ್ಲಿ 4 ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ಸ್ ಇರುತ್ತೆ. ಅವುಗಳ ಹೆಸರೇನು ಅಂದ್ರೆ ವಿಶಾಖಪಟ್ಟಣಂ, ಮರುಮುಗಾವೋ, ಇಂಪಾಲ್ ಮತ್ತೆ ಸೂರತ್ ಅಂತ ಕರಿತೀವಿ. ಸೊ ದೇ ಹ್ಯಾವ್ ಟು ಬಿ ಕನ್ಸ್ಟ್ರಕ್ಟೆಡ್ ಅಂಡರ್ ಪ್ರಾಜೆಕ್ಟ್ 15B. ಸೊ ಪ್ರಾಜೆಕ್ಟ್ 15B ಅಡಿಯಲ್ಲಿ ಇವುಗಳನ್ನ ಕನ್ಸ್ಟ್ರಕ್ಟ್ ಮಾಡಲಾಗ್ತಾ ಇತ್ತು. ಸೊ ವಿಚ್ ಈಸ್ ₹35,000 crore ಪ್ರೋಗ್ರಾಮ್ ಆಫ್ ದಿ ಇಂಡಿಯನ್ ನೇವಿ. ಸೊ ಇಂಡಿಯನ್ ನೇವಿಯ 35,000 ಕೋಟಿಯ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ವಾಟ್ ಆರ್ ಸ್ಟೆಲ್ತ್ ಶಿಪ್ಸ್? ಸ್ಟೆಲ್ತ್ ಅಂದ್ರೆ ಏನು? ಸ್ಟೆಲ್ತ್ ಶಿಪ್ಸ್ ಎಂಪ್ಲಾಯ್ ಸ್ಟೆಲ್ತ್ ಟೆಕ್ನಾಲಜಿ ಕನ್ಸ್ಟ್ರಕ್ಷನ್ ಟೆಕ್ನಿಕ್ in an effort to ensure that they are harder to detect by one or more radar, visual, sonar or infrared methods. ಅಂದ್ರೆ ಇವುಗಳನ್ನ ರೆಡಾರ್ ಮುಖಾಂತರ ಆಗ್ಲಿ ಅಥವಾ ವಿಶುವಲ್ ಅಥವಾ ಸೋನಾರ್ ಅಥವಾ ಇನ್ಫ್ರಾರೆಡ್ ಮೆಥಡ್ಸ್ ಅಲ್ಲಾಗ್ಲಿ ಯಾವುದೇ ರೀತಿಯ ಮೆಥಡ್ ಅಲ್ಲೂ ಈ ಶಿಪ್ಸ್ ನ ನಾವು ಡಿಟೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಎನಿಮಿ ನೇಷನ್ಸ್ ನಮ್ಮ ಮೂವ್ಮೆಂಟ್ ನ ಟ್ರ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ತರ ಶಿಪ್ಸ್ ನ ನಾವು ಸ್ಟೆಲ್ತ್ ಶಿಪ್ಸ್ ಅಂತ ಕರಿತೀವಿ. ಸೊ ಇದರ ಸ್ಪೆಸಿಫಿಕೇಶನ್ಸ್ ಏನು ಅಂದ್ರೆ ಇದರ ಲೆಂತ್ 163 meters ಇರುತ್ತೆ, ಬ್ರೆಡ್ತ್ ಬಂದು 17 ಮೀಟರ್ ಇರುತ್ತೆ, ಡಿಸ್ಪ್ಲೇಸ್ಮೆಂಟ್ ಇಟ್ ಕ್ಯಾನ್ ಕ್ಯಾರಿ ಅಪ್ ಟು 7,400 tons. ಸ್ಪೀಡ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಓವರ್ 13 knots ಅಂದ್ರೆ 55.5 km/h ವೇಗದಲ್ಲಿ ಚಲಿಸುತ್ತೆ. ಮೆಟೀರಿಯಲ್ ಕನ್ಸ್ಟ್ರಕ್ಟೆಡ್ ಯೂಸಿಂಗ್ ಇಂಡಿಜಿನಿಯಸ್ ಸ್ಟೀಲ್ DMR 249A. ಸೊ DMR ಅಂದ್ರೆ ಇದು ಸ್ವಲ್ಪ ಲೆಸ್ ಕಾರ್ಬನ್ ಸ್ಟೀಲ್ ಆಗಿರುತ್ತೆ. ಸೊ ಅದನ್ನ DMR ಕೆಪಾಸಿಟಿ ಅಂತ ಕರಿತೀವಿ. ಸೊ ಇದು ಇಟ್ ಕ್ಯಾನ್ ಕ್ಯಾರಿ 2 ಹೆಲಿಕಾಪ್ಟರ್ಸ್ ನ ಕ್ಯಾರಿ ಮಾಡುತ್ತೆ. ಇದರ ಎಂಡ್ಯೂರೆನ್ಸ್, ಇದರ ಸಹಿಷ್ಣುತೆ ಎಷ್ಟು ಅಂದ್ರೆ 4,000 nautical miles and carry out a typical 42-day mission with extended mission time in and out area ಆಪರೇಷನ್. ಅಂದ್ರೆ 42 days ವರೆಗೂ ಇದರ ಒಂದು ಎಂಡ್ಯೂರೆನ್ಸ್ ಅಥವಾ 400 nautical miles ಚಲಿಸ್ತಕ್ಕಂಥ ಎಂಡ್ಯೂರೆನ್ಸ್ ಇರುತ್ತೆ. ಸೊ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಏನು ಅಂದ್ರೆ ದಿ ಶಿಪ್ ಇಸ್ ಆರ್ಮ್ಡ್ ವಿತ್ ಸ್ಟೇಟ್ ಆಫ್ ಆರ್ಟ್ ವೆಪನ್ಸ್ ಅಂಡ್ ಸೆನ್ಸರ್ಸ್. ಅಂದ್ರೆ ಈ ಮಾಡರ್ನ್ ವೆಪನ್ಸ್ ಮತ್ತೆ ಸೆನ್ಸರ್ಸ್ ಏನಿರುತ್ತೆ ಎಲ್ಲಾನು ಇದರಲ್ಲಿ ಇರುತ್ತೆ. ಸೊ ಫಸ್ಟ್ನೇದು ಹಲ್ ಮೌಂಟೆಡ್ ಸೋನಾರ್
ಹಂಸಾ NG. ಸೊ ಸೋನಾರ್ ಹಂಸಾ NG ಬಗ್ಗೆ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಹಲ್ ಮೌಂಟೆಡ್ ಅಂದ್ರೆ ಅದರ ಶೇಪ್ ಏನಿರುತ್ತೆ, ಸೊ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಹೆವಿ ವೆಯ್ಟ್ ಟಾರ್ಪಿಡೋ ಟ್ಯೂಬ್ ಅಂಡ್ ರಾಕೆಟ್ ಲಾಂಚಸ್ ಕೂಡ ಇದರಲ್ಲಿ ಇರುತ್ತೆ. ಅದಾದ್ಮೇಲೆ ಸೂಪರ್ ಸಾನಿಕ್ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್, ಸೊ ಬ್ರಹ್ಮೋಸ್ ನ ಇದು ಕ್ಯಾರಿ ಮಾಡುತ್ತೆ. ಅದಾದ್ಮೇಲೆ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ಸ್ ಬಾರಕ್ 8 ನ ಕೂಡ ಇದು ಕ್ಯಾರಿ ಮಾಡುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ಹಂಸಾ NG ಮತ್ತೆ ಬಾರಕ್ 8 ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹಂಸಾ NG. It is the third generation indigenous ship-borne hull-mounted sonar system designed by Naval Physical and Oceanographic Laboratory (DRDO) Kochi and productionized by Bharat Electronics Bengaluru. So ಇದನ್ನ ಡಿಸೈನ್ ಮಾಡಿರೋರು DRDO, ಬಟ್ ಅದು ತಯಾರಿ ಆಗಿದ್ದು ಭಾರತ್ ಎಲೆಕ್ಟ್ರಾನಿಕ್ಸ್ ಬೆಂಗಳೂರು. ಸೊ ಇದೇನು ಅಂದ್ರೆ, ಸೊ ಇಟ್ ಇಸ್ ಅ ಶಿಪ್ ಬೋನ್ ಹಲ್ ಮೌಂಟೆಡ್ ಸೋನಾರ್ ಸಿಸ್ಟಮ್ ಆಗಿರುತ್ತೆ. ಏನಿದು ಸೋನಾರ್ ಸಿಸ್ಟಮ್ ಅಂದ್ರೆ, ಸೋನಾರ್ ಸಿಸ್ಟಮ್ ಅಂದ್ರೆ ಸೌಂಡ್ ನ್ಯಾವಿಗೇಷನ್ ರೇಂಜಿಂಗ್ ಅಂತ ಕರಿತೀವಿ. ಸೊ ಶಬ್ದದ ಮುಖಾಂತರ ಇದು ಡಿಟೆಕ್ಟ್ ಮಾಡ್ತಕ್ಕಂಥ ಒಂದು ಹಂಸಾ NG ಆಗಿರುತ್ತೆ. ಸೊ ಹಂಸಾ NG ಇಸ್ ಅ ಸ್ಟೇಟ್ ಆಫ್ ಆರ್ಟ್ ಆಕ್ಟಿವ್ ಕಮ್ ಪ್ಯಾಸಿವ್ ಇಂಟಿಗ್ರೇಟೆಡ್ ಶಿಪ್ ಸೋನಾರ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಆಕ್ಟಿವ್ ಕಮ್ ಪ್ಯಾಸಿವ್ ಇಂಟಿಗ್ರೇಟೆಡ್ ಶಿಪ್ ಸೋನಾರ್ ಸಿಸ್ಟಮ್ ಅಂದ್ರೆ, ಆಕ್ಟಿವ್ ಅಂದ್ರೆ ಏನು? ಆಕ್ಟಿವ್ ಅಂದ್ರೆ ಸೊ ಇದೇ ಒಂದು ಸೌಂಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಈ ಹಂಸಾ NG ಅನ್ನೋದು ಒಂದು ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಈ ಸೌಂಡ್ ಏನ್ ಮಾಡುತ್ತೆ, ಸೊ ಎನಿಮಿ ಶಿಪ್ಸ್ ಅಥವಾ ಏನಾದ್ರೂ ಎನಿಮಿ ಕಂಟೈನರ್ಸ್ ಇದ್ರೆ ಅದಕ್ಕೆ ಹಿಟ್ ಮಾಡೋದ್ರ ಮುಖಾಂತರ ಎಕೋ ಫಾರ್ಮೇಶನ್ ಆಗುತ್ತೆ. ಸೊ ಈ ಎಕೋನ ಸ್ಟಡಿ ಮಾಡೋದನ್ನ ನಾವು ಆಕ್ಟಿವ್ ಅಂತ ಕರಿತೀವಿ. ಸೊ ಅದರ ಎಕೋನ ಸ್ಟಡಿ ಮಾಡೋದ್ರ ಮುಖಾಂತರ ಅದರ ಡಿಸ್ಟೆನ್ಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿಯನ್ನ, ಬೇರೆಲ್ಲ ಮಾಹಿತಿಯನ್ನ ತಿಳ್ಕೊಳ್ಬಹುದು. ಇನ್ನೊಂದನ್ನ ಪ್ಯಾಸಿವ್ ಅಂದ್ರೆ, ಸೊ ಬೇರೆ ಎನಿಮಿ ಶಿಪ್ಸ್ ಏನಿರುತ್ತೆ ಅಥವಾ ವೆಸಲ್ಸ್ ಏನಿರುತ್ತೆ, ಸೊ ಅದು ಪ್ರೊಡ್ಯೂಸ್ ಮಾಡೋ ಸೌಂಡ್ ನ ಮುಖಾಂತರ ಇದು ಕೊಡ್ತಕ್ಕಂಥ ಮಾಹಿತಿಯನ್ನ ನಾವು ಪ್ಯಾಸಿವ್ ಅಂತ ಕರಿತೀವಿ. ಸೊ ಈ ಹಂಸಾ NG ಅನ್ನೋದು ಬೋತ್ ಆಕ್ಟಿವ್ ಕಮ್ ಪ್ಯಾಸಿವ್ ಇಂಟಿಗ್ರೇಟೆಡ್ ಶಿಪ್ ಸೋನಾರ್ ಸಿಸ್ಟಮ್ ಆಗಿರುತ್ತೆ. ಡಿಸೈನ್ ಟು ಬಿ ಇನ್ಸ್ಟಾಲ್ಡ್ ಆನ್ ಅ ವೆರೈಟಿ ಆಫ್ ನೇವಲ್ ಸರ್ಫೇಸ್ ಪ್ಲಾಟ್ಫಾರ್ಮ್ಸ್ ಸಚ್ ಆಸ್ ಫ್ರಿಗೇಟ್ಸ್, ಡೆಸ್ಟ್ರಾಯರ್ಸ್ ಮತ್ತೆ ಆಂಟಿ ಸಬ್ಮರೈನ್ ವಾರ್ಫೇರ್ ಕಾರ್ವೆಟ್ಸ್ ಅಂಡ್ ಅದರ್ ಕ್ಲಾಸ್ ಆಫ್ ಶಿಪ್ಸ್. ಸೊ ಯಾವುದೇ ರೀತಿಯ ಫ್ರಿಗೇಟ್ಸ್ ಇರ್ಬೋದು, ಡೆಸ್ಟ್ರಾಯರ್ಸ್ ಇರ್ಬೋದು, ASW ಕಾರ್ವೆಟ್ಸ್ ಇರ್ಬೋದು, ಮತ್ತೆ ಅದರ್ ಕ್ಲಾಸಸ್ ಆಫ್ ಶಿಪ್ಸ್. ಸೊ ಇವೆಲ್ಲದರಲ್ಲೂ ಇದನ್ನ ಫಿಟ್ ಮಾಡಬಹುದು. ಸೊ ಆಕ್ಟಿವ್ ಅಂದ್ರೆ ಇಟ್ ಡಿಟೆಕ್ಟ್ಸ್ ದಿ ಎಕೋ, ಪ್ಯಾಸಿವ್ ಅಂದ್ರೆ ಇಟ್ ಡಿಟೆಕ್ಟ್ಸ್ ದಿ ಸೌಂಡ್ ಪ್ರೊಡ್ಯೂಸ್ ಬೈ ಅದರ್ ಶಿಪ್ಸ್ ನ ಇದು ಡಿಟೆಕ್ಟ್ ಮಾಡುತ್ತೆ. ಸೊ ಇದನ್ನ ನಾವು ಅಕೋಸ್ಟಿಕ್ ಮೆಥಡ್ಸ್ ಅಂತ ಕರಿತೀವಿ. ಸೊ ಇಟ್ ಕ್ಯಾನ್ ಡಿಟೆಕ್ಟ್ ವೇರಿಯಸ್ ಆಬ್ಜೆಕ್ಟ್ಸ್. ಸೊ ಯಾವುದೇ ಆಬ್ಜೆಕ್ಟ್ಸ್ ಇದ್ರೂ ಸೌಂಡ್ ನ ಗ್ರಹಿಸುವುದರ ಮುಖಾಂತರ ಡಿಟೆಕ್ಟ್ ಮಾಡಬಹುದು. ಸೊ ಇದು ನಮ್ಗೆ ನೇವಲ್ ಅಲ್ಲಿ ಬಹಳ ಉಪಯುಕ್ತಕಾರಿಯಾಗಿರ್ತಕ್ಕಂಥ ಒಂದು ಅಂಶವಾಗಿರುತ್ತೆ. So active sonar picks up echo and its own transmitted sound waves, where passive sonar picks up a noise made by other equipments, propellers, mammals using electronic means. So ನಾ ಮುಂಚೆನೆ ಹೇಳಿದಾಗೆ ಈ ಆಕ್ಟಿವ್ ಸೋನಾರ್ ಏನಿರುತ್ತೆ ಅಂದ್ರೆ ಇದು ಎಕೋನ ಪಿಕಪ್ ಮಾಡುತ್ತೆ. ಸೊ ಇಟ್ ರಿಲೀಸಸ್ ದಿ ಸೌಂಡ್. ಆ ಸೌಂಡ್ ಹೋಗಿ ಹಿಟ್ ಆದ್ಮೇಲೆ ಆ ಪ್ರತಿಧ್ವನಿ ಏನ್ ಬರುತ್ತೆ ಅದನ್ನ ಪಿಕಪ್ ಮಾಡ್ಕೊಳ್ಳುತ್ತೆ. ಸೊ ಪ್ಯಾಸಿವ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಪಿಕ್ಸ್ ಅಪ್ ದಿ ನಾಯ್ಸ್ ಮೇಡ್ ಬೈ ಅದರ್. ಸೊ ಇದು ಬೇರೆ ಒಂದು ಎಕ್ವಿಪ್ಮೆಂಟ್ಸ್ ಇರ್ಬೋದು, ಪ್ರೊಪೆಲ್ಲರ್ಸ್ ಇರ್ಬೋದು, ಮ್ಯಾಮಲ್ಸ್ ಇರ್ಬೋದು ಮಾಡ್ತಕ್ಕಂಥ ನಾಯ್ಸ್ ನ ಪಿಕಪ್ ಮಾಡಿ ಮಾಹಿತಿಯನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿರುತ್ತೆ. So let's know more about Barak 8. So Barak 8 also known as LRSAM. LR ಅಂದ್ರೆ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ಕರಿತೀವಿ. ಸೊ MR ಅಂದ್ರೆ ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ಕರಿತೀವಿ. ಇಸ್ ಅನ್ ಇಂಡೋ ಇಸ್ರೇಲಿ ಸರ್ಫೇಸ್ ಟು ಏರ್ ಮಿಸೈಲ್. ಸೊ ಇಂಡೋ ಇಸ್ರೇಲಿ ಕೊಲಾಬ್ರೇಷನ್ ಅಲ್ಲಿ ತಯಾರಿಯಾಗಿರ್ತಕ್ಕಂಥ ಒಂದು ಸರ್ಫೇಸ್ ಟು ಏರ್ ಮಿಸೈಲ್ ಆಗಿರುತ್ತೆ. ಡಿಸೈನ್ ಟು ಡಿಫೆಂಡ್ ಅಗೇನ್ಸ್ಟ್ ಎನಿ ಟೈಪ್ ಆಫ್ ಏರ್ಬೋರ್ನ್ ಥ್ರೆಟ್ ಇನ್ಕ್ಲೂಡಿಂಗ್ ಏರ್ಕ್ರಾಫ್ಟ್, ಹೆಲಿಕಾಪ್ಟರ್ಸ್, anti-ship missiles and UAVs, unmanned aerial vehicles, as well as ballistic missiles, cruise missiles and combat jets. So ಈ ತರ ಏರ್ಬೋರ್ನ್ ಏನೇ ಥ್ರೆಟ್ ಬರ್ಬೋದು, ಸೊ ಅದನ್ನ ಕೌಂಟರ್ ಆಕ್ಟ್ ಮಾಡ್ತಕ್ಕಂಥ ಒಂದು ಶಕ್ತಿ ಈ ಬಾರಕ್ 8 ಗೆ ಇರತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇಟ್ ಈಸ್ ಬೋತ್ ಮೆರಿಟೈಮ್ ಅಂಡ್ ಲ್ಯಾಂಡ್ ಬೇಸ್ಡ್ ವೇರಿಯಂಟ್ ಇರುತ್ತೆ. ಇದು ಲ್ಯಾಂಡ್ ಬೇಸ್ಡ್ ಕೂಡ ಇದೆ, ಅಂಡ್ ಅಂದ್ರೆ ನೆಲದ ಮೇಲೆ ಕೂಡ ಅದು ಕಾರ್ಯಾಚರಣೆಯನ್ನ ಮಾಡುತ್ತೆ, ಮತ್ತೆ ಮೆರಿಟೈಮ್ ಅಲ್ಲಿ ಕೂಡ ಇದು ಕಾರ್ಯಾಚರಣೆ ಮಾಡುತ್ತೆ. ಆಫ್ ದಿ ಸಿಸ್ಟಮ್ ಎಕ್ಸಿಸ್ಟ್. ಸೊ ಬಾರಕ್ 8 ವಾಸ್ ಜಾಯಿಂಟ್ಲಿ ಡೆವಲಪ್ಡ್ ಬೈ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್, ಇಂಡಿಯನ್ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಸೊ ಇಸ್ರೇಲ್ ಮತ್ತೆ ಇಂಡಿಯಾ ಕೊಲಾಬರೇಷನ್ ಅಲ್ಲಿ ಇದನ್ನ ಡೆವಲಪ್ ಮಾಡಿದೆ. ಸೊ ಇಸ್ರೇಲ್ಸ್ ಡೈರೆಕ್ಟರೇಟ್ ಆಫ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, Elta Systems, Rafael Advanced Defense Systems and other companies, Bharat Dynamics Limited produces the missile. So ಈ ಒಂದು ಇಸ್ರೇಲ್ ನ ಅನೇಕ ಒಂದು ಡಿಫ್ರೆಂಟ್ ವಿಂಗ್ಸ್ ಏನಿದಾವೆ ಅದ್ರ ಜೊತೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಸೊ ಇದನ್ನ ಪ್ರೊಡ್ಯೂಸ್ ಮಾಡಿರುತ್ತೆ. ಸೊ ಇದರ ಡಿಸೈನಿಂಗ್ ಅಂಡ್ ಡೆವಲಪ್ಮೆಂಟ್ ನ ಇಂಡಿಯಾ ಮತ್ತೆ ಇಸ್ರೇಲ್ ಇನ್ ಕೊಲಾಬರೇಷನ್ ಮಾಡಿರುತ್ತೆ. So with this, let's go to the last article. So Bitcoin City. So Bitcoin City is to come in El Salvador. So President Nayib Bukele said El Salvador plans to build the world's first Bitcoin powered by
ವಾಲ್ಕೆನೋ ಅಂಡ್ ಫಿನಾನ್ಸ್ಡ್ ಬೈ ಕ್ರಿಪ್ಟೋಕರೆನ್ಸಿ ಬಾಂಡ್. ಸೊ ಈ ಕ್ರಿಪ್ಟೋಕರೆನ್ಸಿ ಏನಿದೆ, ಸೊ ವರ್ಚುವಲ್ ಕರೆನ್ಸಿ ಅಂತ ಏನ್ ಕರಿತೀವಿ, ಸೊ ಈ ಕರೆನ್ಸಿಯ ಆಧಾರದ ಮೇಲೆ ಪ್ರಪಂಚದ ಮೊಟ್ಟ ಮೊದಲ ನಗರವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಇನ್ ಎಲ್ ಸಾಲ್ವೇಡರ್. ಸೊ ಬಿಟ್ಕಾಯಿನ್ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಡ್ ಒಂದು ವಿಡಿಯೋ ಶಾರ್ಟ್ಲಿ ನಾವು ಮಾಡಲಿದ್ದೇವೆ. ಸೊ ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಕಲೆಕ್ಷನ್. ಸೊ ಅದಾದ್ಮೇಲೆ ಇಮಿಡಿಯೇಟ್ಲಿ ವಿ ವಿಲ್ ಬಿ ಪ್ರೆಸೆಂಟಿಂಗ್ ಅ ವಿಡಿಯೋ ಆನ್ ಬಿಟ್ಕಾಯಿನ್ ಅಂಡ್ ಕ್ರಿಪ್ಟೋ ಕರೆನ್ಸಿ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ವಿಡಿಯೋಸ್ ಮುಗ್ದಿರುತ್ತೆ. ಸೊ ಲೆಟ್ಸ್ ಗೆಟ್ ಇನ್ ಟು ದಿ InQUEST ಚಾಲೆಂಜ್. ಸೊ ದಿಸ್ ಇಸ್ ಚಾಲೆಂಜ್ ನಂಬರ್ 12. ಕ್ವೆಶ್ಚನ್ ನಂಬರ್ 1. Which union ministry is implementing ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ಸ್ಕೀಮ್? ಸೊ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆನ ಯಾವ ಸಚಿವಾಲಯ ಇಂಪ್ಲಿಮೆಂಟ್ ಮಾಡುತ್ತೆ? ಯು ಕ್ಯಾನ್ ಗೋ ಥ್ರೂ ದಿ ಆಪ್ಷನ್ಸ್ ಅಂಡ್ ಗಿವ್ ದಿ ಕರೆಕ್ಟ್ ಆನ್ಸರ್. ಸೊ ಯೂನಿವರ್ಸಲ್ ಸರ್ವಿಸ್ ಆಬ್ಲಿಗೇಷನ್ ಫಂಡ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸೆಕ್ಟರ್? ಸೊ ಯಾವ ವಲಯಕ್ಕೆ ಈ USOF ಸಂಬಂಧಪಟ್ಟಿರುತ್ತೆ? ಯು ಕ್ಯಾನ್ ಸಿ ದಿ ಆಪ್ಷನ್ಸ್ ಅಂಡ್ ಗಿವ್ ದಿ ಆನ್ಸರ್. ಜಿರ್ಕೋನ್ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಸೀನ್ ಇನ್ ನ್ಯೂಸ್ is being developed by which country? So ಈ ಜಿರ್ಕೋನ್ ಹೈಪರ್ಸಾನಿಕ್ ಕ್ರೂಸ್ ಇತ್ತೀಚೆಗೆ ಸುದ್ದಿಯಲ್ಲಿ ಬರ್ತಕ್ಕಂತ ಇದು ಯಾವ ರಾಷ್ಟ್ರ ಇದನ್ನ ಅಭಿವೃದ್ಧಿ ಪಡಿಸಿದೆ? Which state has declared Kesar-e-Hind as the state butterfly? ಸೊ ಯಾವ ಒಂದು ಸ್ಟೇಟ್ ತನ್ನ ಸ್ಟೇಟ್ ಬಟರ್ಫ್ಲೈ ಆಗಿ ಕೇಸರ್-ಇ-ಹಿಂದ್ ಡಿಕ್ಲೇರ್ ಮಾಡಿದೆ? ಸೊ ಯು ಕ್ಯಾನ್ ಸಿ ದಿ ಆಪ್ಷನ್ಸ್ ಅಂಡ್ ಗಿವ್ ದಿ ಕರೆಕ್ಟ್ ಆನ್ಸರ್. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಆರ್ಟಿಕಲ್ಸ್ ಕಂಪ್ಲೀಟ್ ಆಗಿರುತ್ತೆ. ಇಫ್ ಯು ಹ್ಯಾವ್ ಎನಿ ಕ್ವೆಶ್ಚನ್ಸ್ ಯು ಕ್ಯಾನ್ ಡೆಫಿನೆಟ್ಲಿ ಪುಟ್ ಇನ್ ಕಮೆಂಟ್ಸ್ ಬಾಕ್ಸ್. We will be waiting for your answers on InQUEST challenge number 12. Thanks for watching. Namaskar.